We've been studying about the Bible, bibliology. ನಾವು ಸತ್ಯವೇದದ ಕುರಿತಾದಂತ ಅಧ್ಯಯನವನ್ನ ಮಾಡುತ್ತಾ ಇದ್ದೇವೆ. It is not a Bible study of a passage from the Bible. ಇದು ಸತ್ಯವೇದದಲ್ಲಿರುವಂತಹ ಒಂದು ಭಾಗದ ಮೇಲೆ ಮಾಡುವಂತಹ ಸತ್ಯವೇದ ಅಧ್ಯಯನವಲ್ಲ. So a lot of these are facts and information which is not maybe devotional, but it is worth studying to strengthen our faith and our trust in the word of God. ಇವು ಹೆಚ್ಚು ಅಂಕಿ ಅಂಶಗಳಿಂದ ಕೂಡಿದಂತಹ ವಿಷಯಗಳಾಗಿದ್ದುಕೊಂಡು ನಮ್ಮ ಅಧ್ಯಯನಕ್ಕೆ ಆತ್ಮೀಕ ಅಧ್ಯಯನಕ್ಕೆ ಸಹಾಯವಾಗದೆ ಬದಲಾಗಿ ದೇವರ ವಾಕ್ಯವನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಹಾಯವಾಗುತ್ತವೆ. Of course, it will help our faith to be strong in the Lord and in His word. ಹೌದು, ಅದು ಕರ್ತನಲ್ಲಿ ನಮ್ಮ ನಂಬಿಕೆಯನ್ನ ದೃಢವಾಗಿ ನಿಲ್ಲುವ ಹಾಗೆ ಅದು ಮಾಡುವಂತದ್ದಾಗಿದೆ. If there is a key verse that we have to look at when we study about the word of God, it is the very famous passage from 2 Timothy chapter 3 verse 16. Maybe we'll just read that today. ನಾವು ದೇವರ ವಾಕ್ಯದಲ್ಲಿ ದೇವರ ವಾಕ್ಯನ ಅಧ್ಯಯನ ಮಾಡುವಾಗ ನಮಗೆ ಪ್ರೋತ್ಸಾಹದಾಯಕವಾದಂತಹ ಕೆಲವು ವಚನಗಳಿವೆ. ಅಂಥದ್ರಲ್ಲಿ ಪ್ರಾಮುಖ್ಯವಾದ ಒಂದು ವಚನವು ನಮಗೆ 2 ತಿಮೋಥಿಯನ್ನು ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ನಮಗೆ ದೊರೆಯುವಂತದ್ದಾಗಿದೆ. 2 ತಿಮೋಥಿ 3ನೇ ಅಧ್ಯಾಯ 16-17 ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. Even though our assembly halls are closed, we are still able to hear the word of God. ನಮ್ಮ ಸಭೆಯ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದರೂ ಕೂಡ ನಾವು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತಿದೆ. We were looking at what is the word of God. ನಾವು ದೇವರ ವಾಕ್ಯವು ಏನಾಗಿದೆ ಎಂಬುದಾಗಿ ಕೇಳಿಸಿಕೊಳ್ಳುತ್ತಾ ಇದ್ದೇವೆ. If there's anyone new today, just a quick recap. ಹೊಸದಾಗಿ ಈ ದಿನ ಅಧ್ಯಯನಕ್ಕೆ ಸೇರಿ ಬಂದಿರುವುದಾದರೆ ಅವರಿಗಾಗಿ ನಾನು ಹಿಂದಿನ ಸಾರಾಂಶವನ್ನು ಹೇಳುತ್ತೇನೆ. The word of God, the Bible is the revelation of God. ದೇವರ ವಾಕ್ಯವು ಅಥವಾ ಸತ್ಯವೇದ ಎಂಬುದಾಗಿ ಹೇಳುವಾಗ ಅದು ದೇವರಿಂದ ಬಂದಂತ ಪ್ರಕಟಣೆಯಾಗಿದೆ. It is inspired by the Holy Spirit. ಅದು ದೇವರಾತ್ಮನಿಂದ ಪ್ರೇರಿತವಾದದ್ದು. It is inerrant without any error. ಅದು ಯಾವುದೇ ದೋಷವಿಲ್ಲದ ಅಥವಾ ತಪ್ಪಿಲ್ಲದಾಗಿದೆ. It has the same authority because it is the word of God. It has full authority. ಅದು ದೇವರ ವಾಕ್ಯವಾಗಿರುವುದರಿಂದ, ದೇವರಿಂದ ಬಂದದ್ದಾಗಿರುವುದರಿಂದ ದೇವರಿಂದಲೇ ಅಧಿಕಾರ ಹೊಂದಿದ್ದಾಗಿದೆ. There is no error in the word of God. ದೇವರ ವಾಕ್ಯದಲ್ಲಿ ಯಾವುದೇ ತಪ್ಪುಗಳಿಲ್ಲ ಅಥವಾ There are ದೋಷಗಳಿಲ್ಲ. difficulties to understand some passages in the word of God. ದೇವರ ವಾಕ್ಯದಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಕೆಲವು ಕಷ್ಟಕರವಾದಂತಹ ವಾಕ್ಯ ಭಾಗಗಳುಂಟು. But as we study more, the things will become clearer. ಆದರೆ ನಾವು ಹೆಚ್ಚು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ನಮಗೆ ಸಂಗತಿಗಳು ಅವು ಸ್ಪಷ್ಟವಾಗುತ್ತಾ ಹೋಗುತ್ತವೆ. We looked at the living word and the written word. ನಾವು ಜೀವಿಸುವ ದೇವರ ವಾಕ್ಯ ಮತ್ತು ಬರೆಯಲ್ಪಟ್ಟ ದೇವರ ವಾಕ್ಯ ಎಂಬುದರ ವ್ಯತ್ಯಾಸವನ್ನು ನೋಡಿಕೊಂಡೆವು. The living word according to John 1:1 is the Lord Jesus Christ. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದ ಪ್ರಕಾರ ಜೀವಿಸುವ ವಾಕ್ಯ ಅಂದರೆ ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. Written word is what we have in our hand, the complete Bible. ಬರೆಯಲ್ಪಟ್ಟಂತಹ ದೇವರ ವಾಕ್ಯ ಎಂಬುದಾಗಿ ಹೇಳುವಾಗ ನಮ್ಮ ಕೈಯಲ್ಲಿರುವಂತಹ ಪರಿಪೂರ್ಣವಾದ ಸತ್ಯವೇದವಾಗಿದೆ. We also looked at the canonicity, how we got these 66 books. ನಾವು ಸತ್ಯವೇದದ ಸಂಗ್ರಹ ಹೇಗೆ ಮಾಡಲ್ಪಟ್ಟಿತು ಎಂಬುದಾಗಿ, ಯಾವ ಅಳತೆ ಕೋಲುಗಳಿಂದ ಈ 66 ಪುಸ್ತಕಗಳನ್ನು ದೇವರ ವಾಕ್ಯದಲ್ಲಿ ಸೇರಿಸಲಾಯಿತು ಎಂಬುದನ್ನು ಕೂಡ ನೋಡಿಕೊಂಡೆವು. We also looked at the need for illumination. We need to have light on the passage of the word of God for us to better understand. ದೇವರ ವಾಕ್ಯದ ಅರ್ಥ ಮಾಡಿಕೊಳ್ಳಲಿಕ್ಕೆಗಾಗಿ ದೇವರ ವಾಕ್ಯವು ಪ್ರಕಾಶಪಡಿಸಲ್ಪಡಬೇಕು ಅಥವಾ ದೇವರ ವಾಕ್ಯವು ಬೆಳಕು ಬೀರಲ್ಪಡಬೇಕು ಎಂಬ ವಿಷಯದಲ್ಲಿಯೂ ಕೂಡ ನಾವು ಓದುತ್ತಾ That is the work of the Holy Spirit. ಅದು ಪವಿತ್ರಾತ್ಮನ ಕಾರ್ಯವಾಗಿದೆ. Then we looked at how to interpret the word of God. ನಾವು ದೇವರ ವಾಕ್ಯವನ್ನ ಯಾವ ರೀತಿಯಾಗಿ ವ್ಯಾಖ್ಯಾನಿಸಬೇಕು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡಿದ್ದೇವೆ. The difference in this or problem in this
is why there are so many denominations in the world. ಆದ್ರೆ ಇರತಕ್ಕಂತಹ ಒಂದು ವ್ಯತ್ಯಾಸವಾದಂತಹ ಸಂಗತಿ ಏನಂದ್ರೆ ಯಾಕೆ ಅನೇಕ ರೀತಿಯಾದಂತಹ ಕ್ರೈಸ್ತ ಪಂಗಡಗಳು ಇರತಕ್ಕಂಥದ್ದಾಗಿದೆ. It is because of different interpretation. ಯಾಕಂದ್ರೆ ದೇವರ ವಾಕ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸುವ ದೆಸೆಯಿಂದ ಈ ಒಂದು ಸಂಗತಿ ಆಗಿರತಕ್ಕಂಥದ್ದಾಗಿದೆ. Okay, after studying about the word of God, the Bible, we were looking at dispensationalism. That is how to understand the Bible based on the ages. So voice is little low, brother. Can you come back again, brother? Please pray that the Lord will help us to complete this. I think Satan don't want us to study. Anyhow, God is there. Okay, we were studying about how to study the Bible based on dispensationalism. ನಾವು ದೇವರ ವಾಕ್ಯವನ್ನ ನಾವು ಅಭ್ಯಾಸ ಮಾಡುತ್ತಾ ದೇವರ ವಾಕ್ಯವನ್ನೇ ನಾವು ಅಭ್ಯಾಸ ಮಾಡುತ್ತಾ ನಾವಿದ್ದೆವು. ಆ ಒಂದು ಅಭ್ಯಾಸ ಮಾಡತಕ್ಕಂತ ಒಂದು ನಿಟ್ಟಿನಲ್ಲಿ ಈ ಒಂದು ಯುಗಗಳ ಕುರಿತಾಗಿರತಕ್ಕಂತ ಸಂಗತಿಯ ಮೂಲಕವಾಗಿ ಅದನ್ನು ನಾವು ಆಲೋಚನೆ ಮಾಡುತ್ತಾ ನಾವು ಬಂದೆವು. And the two main things in understanding the Bible properly, ಈ ಒಂದು ದೇವರ ವಾಕ್ಯವನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಎರಡು ಸಂಗತಿ ಇರತಕ್ಕಂಥದ್ದಾಗಿದೆ. we should first of all we should see the differences in the word of God. ದೇವರ ವಾಕ್ಯದಲ್ಲಿ ಮೊದಲನೇದಾಗಿ ಇರತಕ್ಕಂತ ವ್ಯತ್ಯಾಸಗಳ ಕುರಿತಾಗಿರತಕ್ಕಂತ ಸಂಗತಿಯನ್ನು ನಾವು ನೋಡಬೇಕು. We know at least there is a difference between Old Testament and New Testament. ನಾವು ಮೊದಲನೇದಾಗಿ ತಿಳಿದುಕೊಳ್ಳಬೇಕಾದಂತ ಸಂಗತಿ ಏನಂತಂದ್ರೆ ಹಳ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರತಕ್ಕಂತ ಮುಖ್ಯವಾದಂತಹ ವ್ಯತ್ಯಾಸಗಳು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. To rightly interpret the word of God, there are two key ingredients. ಈ ಒಂದು ದೇವರ ವಾಕ್ಯವನ್ನ ಸರಿಯಾಗಿ ವಿಭಾಗಿಸಬೇಕಾದ್ರೆ ಎರಡು ರೀತಿಯಾದಂತ ಮುಖ್ಯವಾದಂತ ಸಂಗತಿ ಇರತಕ್ಕಂಥದ್ದಾಗಿದೆ. That is what we were looking at last week. ಅದನ್ನೇ ನಾವು ಕಳೆದ ವಾರ ನಾವು ನೋಡುತ್ತಾ ನಾವು ಬಂದೆವು. One is the difference between the nation of Israel and the New Testament church. ನಾವು ಮೊದಲನೇದಾಗಿ ದೇವರ ಜನಾಂಗವಾಗಿರ್ತಕ್ಕಂಥ ಇಸ್ರಾಯೇಲರ ಕುರಿತಾಗಿರ್ತಕ್ಕಂತ ಒಂದು ಸಂಗತಿ, ನಂತರವಾಗಿ ಹೊಸ ಒಡಂಬಡಿಕೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆತನ ಮಕ್ಕಳಾಗಿರ್ತಕ್ಕಂಥ ಆ ಒಂದು ಹೊಸ ಒಡಂಬಡಿಕೆಯ ಸಭೆಯ ಕುರಿತಾಗಿ. If you don't understand this distinction, there could be a lot of confusion and misinterpretation. ಈ ಒಂದು ಸಂಗತಿಗಳ ಸರಿಯಾದಂತ ವ್ಯಾಖ್ಯಾನಿಸದೇ ಇರತಕ್ಕಂಥದ್ದಾಗಿದೆ ಅಥವಾ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕಂಥದ್ದಾಗಿಲ್ಲದೆ ಇರತಕ್ಕಂಥದ್ದಾಗಿದ್ರೆ ಬಹಳ ಅನೇಕ ಗಲಿಬಿಲಿಗೆ ನಾವು ಒಳಗಾಗ್ತಕ್ಕಂಥ ಒಂದು ಸ್ಥಿತಿ ಆಗ್ತಕ್ಕಂಥದ್ದಾಗಿದೆ. We need to know which is the promises given to the Israelites and which is the promises given to the New Testament church. ಇಸ್ರಾಯೇಲರಿಗೆ ಕೊಡಲ್ಪಟ್ಟಂತ ವಾಗ್ದಾನಗಳು ಏನು, ನಂತರವಾಗಿ ಹೊಸ ಒಡಂಬಡಿಕೆಗೆ ಬರುವಾಗ ಆತನ ಮಕ್ಕಳಾಗಿರ್ತಕ್ಕಂತಹ ಸಭೆಗೆ ಕೊಡಲ್ಪಟ್ಟಿರ್ತಕ್ಕಂಥ ವಾಗ್ದಾನಗಳು ಏನು ಎಂಬುದಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನ ನಾವು ತಿಳಿದುಕೊಳ್ಳಬೇಕು. Confusing this is the problem in the denominations. ಈ ರೀತಿಯಾದಂತ ಗಲಿಬಿಲಿ ಆಗಿರ್ತಕ್ಕಂಥ ದೆಸೆಯಿಂದ ಅನೇಕ ಈ ರೀತಿಯಾದಂತ ಪಂಗಡಗಳ ಒಂದು ಅವುಗಳು ಹುಟ್ಟಿಕೊಂಡು ಈ ರೀತಿಯಾದಂತ ಗಲಿಬಿಲಿಗೆ ಒಳಗಾಗಿರ್ತಕ್ಕಂಥದ್ದಾಗಿದೆ. You and I in the Brethren assemblies, we clearly understand the difference between Israel and the church. ನಾವು ನಾವು ಸಹೋದರ ಸಭೆಯಾಗಿ ನಾವು ಇರ್ತಕ್ಕಂಥವ್ರಾಗಿರುವಾಗ ಇಸ್ರಾಯೇಲರಿಗೂ ಮತ್ತು ಹೊಸ ಒಡಂಬಡಿಕೆ ಸಭೆಗೂ ಇರತಕ್ಕಂಥ ವ್ಯತ್ಯಾಸ ಏನು ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥವರಾಗಿದ್ದೇವೆ. If you understand that fact, it will make it more clearer for us to interpret the Bible. ಈ ಒಂದು ಸಂಗತಿಯನ್ನ ನಾವು ಅರ್ಥ ಮಾಡಿಕೊಳ್ತಕ್ಕಂಥದ್ದಾಗಿರ್ತಕ್ಕಂಥದ್ದಾಗಿದ್ರೆ ದೇವರ ವಾಕ್ಯವನ್ನ ಸರಿಯಾದಂತ ರೀತಿಯಲ್ಲಿ ವ್ಯಾಖ್ಯಾನಿಸುವುದಕ್ಕೆ ನಮ್ಗೆ ಬಹಳವಾದಂತ ರೀತಿಯಲ್ಲಿ ಅದು ಸಹಾಯ ಕೊಡ್ತಕ್ಕಂಥದ್ದಾಗಿರ್ತಕ್ಕಂಥದ್ದಾಗಿದೆ. The second ingredient is literally interpreting the Bible.
ನಾವು ಎರಡನೇದಾಗಿರ್ತಕ್ಕಂಥ ಸಂಗತಿ ಏನಂತಂದ್ರೆ ನಾವು ಅಕ್ಷರಿಕವಾಗಿ ದೇವರ ವಾಕ್ಯವನ್ನ ಸರಿಯಾದಂತ ರೀತಿಯಲ್ಲಿ ವಿಭಾಗಿಸ್ತಕ್ಕಂತಹದ್ದು. What does it mean by literal interpretation? ಅಕ್ಷರಿಕವಾಗಿ ನಾವು ದೇವರ ವಾಕ್ಯವನ್ನು ವಿಭಾಗಿಸುವುದು ಎಂಬುದಾಗಿ ಹೇಳ್ತಕ್ಕಂಥದ್ರೆ ಅದಕ್ಕಿರ್ತಕ್ಕಂಥ ಅರ್ಥವಾದ್ರು ಏನು? I want to clarify that little bit. ನಾನು ಅದರ ಕುರಿತಾಗಿ ಸ್ವಲ್ಪ ನಾನು ಅದನ್ನು ವಿವರಣೆ ಕೊಡುವುದಕ್ಕೆ, ಅದನ್ನ ನಿಮ್ಗೆ ಸ್ಪಷ್ಟೀಕರಿಸಲಿಕ್ಕೆ ನಾನು ಬಯಸ್ತೇನೆ. Literal interpretation means we give to every word the same meaning it would have in normal using of language. ಪ್ರತಿಯೊಂದು ದೇವರ ವಾಕ್ಯವು ನಾವು ಸರ್ವೇ ಸಾಮಾನ್ಯವಾಗಿ ಬಳಸ್ತಕ್ಕಂತ ಆ ಒಂದು ಪದ ಬಳಕೆಯ ಒಂದು ಅರ್ಥವನ್ನ ಕೊಡ್ತಕ್ಕಂತಹ ಸಂಗತಿಯೇ ಅದು ಆಗಿರತಕ್ಕಂತಹ ಒಂದು ಸಂಗತಿಯಾಗಿದೆ. But it is not wooden literalism. Wooden literalism means some words you cannot take literal. ಕೆಲವು ವಾಕ್ಯ ಭಾಗವನ್ನ ಪದವನ್ನ ನೀವು ಅಕ್ಷರಿಕವಾಗಿ ನೀವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. If you take it literally, that is what is called wooden the marada, wooden literalism. That means, for example, Jesus said, I am the door. That doesn't mean he's a teak wood door. ಈ ಒಂದು ಕನ್ನಡದ ಇಂಗ್ಲಿಷ್ ನಲ್ಲಿ ವುಡನ್ ಎಂಬುದಾಗಿ ಮರ ಗಟ್ಟಿರುವ ಹಾಗೆ ಅದಕ್ಕೆ ಉದಾಹರಣೆಯಾಗಿ ನಾವು ಕೊಡ್ತಕ್ಕಂಥದ್ದು ಏನಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಆತನು ತಿಳಿಸಿದನು, ನಾನು ಬಾಗಲಾಗಿದ್ದೇನೆ ಎಂಬುದಾಗಿ. But that doesn't mean he's a teak wood door. ಆದ್ರೆ ಅದರ ಅರ್ಥ ಆತನು ಏನೋ ಒಂದು ತೇಗದ ಮರದ ಒಂದು ಬಾಗಿಲು ಅಲ್ಲ ಎಂಬುದಾಗಿರ್ತಕ್ಕಂಥ ಸಂಗತಿ ಆತನು ಆಗಿಲ್ಲ. He said, I am the good shepherd. That doesn't mean he came to tend the sheep. ಆತನು ನಾನು ಒಳ್ಳೆ ಕುರುಬನು ಎಂಬುದಾಗಿಯೂ ಸಹ ಆತನು ತಿಳಿಸಿದನು. ಹಾಗಾದ್ರೆ ಆತನು ಕುರಿ ಮಂದೆಯನ್ನು ಮೇಯಿಸ್ತಕ್ಕಂಥ ವಾಸ್ತವಿಕವಾದಂತ ಕುರುಬನಾಗಿ ಆತನು ಬರಲಿಲ್ಲ. Especially in the book of Revelation, you will see a lot of figure of speech. Rupagatmaga, what do you call it? Alangara Bhasha. There are a lot of figure of speech in the Bible. ಪ್ರಕಟಣೆ ಪುಸ್ತಕಕ್ಕೆ ನಾವು ಬರ್ತಕ್ಕಂಥ ಸಂದರ್ಭದಲ್ಲಿ ರೂಪಾಲಂಕಾರವಾದಂತಹ ಅನೇಕ ಸಂಗತಿಗಳನ್ನ ನಾವು ನೋಡ್ತಕ್ಕಂಥವು ನಾವಾಗಿದ್ದೇವೆ. ಅಲ್ಲಿ ಕೆಲವು ಸಂಖ್ಯೆಯ ಒಂದು ಸಂಗತಿಯ ಕುರಿತಾಗಿ ಅಲ್ಲಿ ಮಾತನಾಡ್ತಕ್ಕಂಥದ್ದಾಗಿದೆ. 7 stars in my hand, the Lord said. ನಾನು 7 ನಕ್ಷತ್ರಗಳು ನನ್ನ ಕೈಯಲ್ಲಿ ಉಂಟು ಎಂಬುದಾಗಿ ಕರ್ತನು ಆತನು ತಿಳಿಸ್ತಾನೆ. So we recognize that such statements are figure of speech, and we take it that way. Still we understand Bible literally. ನಾವು ಆ ಒಂದು ಸಂಗತಿಗಳನ್ನ ಇರತಕ್ಕಂತ ವಾಸ್ತವಿಕ ಅಂಶವನ್ನಾಗಿಯೇ ನಾವು ಅದನ್ನ ತೆಗೆದುಕೊಂಡು ಅದನ್ನ ನಾವು ಅಕ್ಷರಿಕವಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಕ್ಕಂಥವ್ರು ನಾವಾಗಿರುತ್ತೇವೆ. So when it says Alangara Bhashayalli in figure of speech, we take it that way. But otherwise, we take the Bible as it is, same like we use our everyday language. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ಕೆಲವು ರೂಪಾಲಂಕಾರವಾದಂತಹ ಸಂಗತಿಯ ಮಾತುಗಳನ್ನ ನಾವು ಆ ರೀತಿಯಾಗಿ ವ್ಯಾಖ್ಯಾನಿಸಿ ನಾವು ತಿಳಿದುಕೊಳ್ತೇವೆ. ಇಲ್ಲದೇ ಇದ್ರೆ ಇಡೀ ದೇವರ ವಾಕ್ಯವನ್ನ ನಾವು ಅಕ್ಷರಿಕವಾಗಿ ನಾವು ದೈನಂದಿನ ಜೀವಿತದಲ್ಲಿ ನಾವು ಆಡುವಂತ ಆಡು ಭಾಷೆಗೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಆ ವಾಸ್ತವಿಕವಾಗಿ ದೇವರ ವಾಕ್ಯವನ್ನ ನಾವು ಅರ್ಥೈಸಿಕೊಳ್ತಕ್ಕಂಥವನ್ನಾಗಿದ್ದೇವೆ. Now there are promises or prophecies in the word of God about the Lord's first coming and second coming. ಆ ದೇವರ ವಾಕ್ಯದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಮೊದಲನೇ ಬರೋಣ ಮತ್ತು ಎರಡನೇ ಬರೋಣದ ಕುರಿತಾಗಿರ್ತಕ್ಕಂಥ ವಾಗ್ದಾನದಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತೇವೆ. And all the prophecies about his first coming has literally fulfilled.
ಆತನ ಮೊದಲನೇ ಬರೋಣದ ಕುರಿತಾಗಿರ್ತಕ್ಕಂಥ ಎಲ್ಲಾ ಪ್ರವಾದನ ವಾಕ್ಯಗಳು ಈಗಾಗಲೇ ಅದು ಈಡೇರಿಲ್ಪಟ್ಟಿರ್ತಕ್ಕಂತ ಒಂದು ಸಂಗತಿಯಾಗಿ ಉಂಟು. About his birth, his life, his death, his resurrection, all of that has literally fulfilled. ಆತನ ಬರೋಣ, ಆತನ ಜೀವಿತವನ್ನ ಮಾಡಿದಂತದ್ದು, ಆತನ ಮರಣ ಮತ್ತು ಹೂಡಲ್ಪಡುವಿಕೆ, ಪುನರುತ್ಥಾನ ಈ ಎಲ್ಲವೂ ಸಹ ಅಕ್ಷರಿಕವಾಗಿ ಆ ಒಂದು ಸಂಗತಿ ಆಗಿ ನಡೆದಿರ್ತಕ್ಕಂತಹ ಒಂದು ಸಂಗತಿಯಾಗಿ ಉಂಟು. Since that is true, every prophecy about his second coming also have to fulfill literally. ಈ ಒಂದು ಸಂಗತಿ ಅಕ್ಷರಿಕವಾಗಿ ಅದು ನಿಜವಾಗಿರ್ತಕ್ಕಂತ ಒಂದು ಈಡೇರಿರ್ತಕ್ಕಂಥ ಸಂಗತಿ ಆಗಿರ್ತಕ್ಕಂಥದ್ದಾಗಿದ್ರೆ, ಆತನ ಎರಡನೆಯ ಬರೋಣದ ಸಂಗತಿಯು ಸಹ ಅಕ್ಷರಿಕವಾಗಿ ನೆರವೇರುವಂತಹ ಒಂದು ಸಂಗತಿಯಾಗಿ ಉಂಟು. There is double prophecy in the Old Testament about the second coming of the Lord than the first coming. ಹಳೆ ಒಡಂಬಡಿಕೆಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಮೊದಲನೇ ಬರೋಣದ ಪ್ರವಾದನೆಗಿಂತಲೂ ಸಹ ಆತನ ಎರಡನೆಯ ಬರೋಣದ ಕುರಿತಾಗಿರತಕ್ಕಂಥ ಪ್ರವಾದನೆಯು ಹೆಚ್ಚು ಬಾರಿ ದ್ವಿಗುಣವಾಗಿರ್ತಕ್ಕಂತಹ ಒಂದು ಸಂಖ್ಯೆಯಲ್ಲಿ ತಿಳಿಸಲ್ಪಟ್ಟಿರ್ತಕ್ಕಂಥದ್ದಾಗಿದೆ. So we have to take the second coming's prophecy also literally. ಅದಕ್ಕೋಸ್ಕರವಾಗಿ ಕರ್ತನಾದಂತ ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ಸಹ ನಾವು ಅಕ್ಷರಿಕವಾಗಿ ಆ ಒಂದು ಸಂಗತಿಯನ್ನ ಅದೇ ರೀತಿಯಾಗಿ ನಾವು ತೆಗೆದುಕೊಳ್ತಕ್ಕಂಥವರಾಗಿರಬೇಕು. Why there is double prophecy about the second coming? ಎರಡನೇ ಬರೋಣದ ಕುರಿತಾಗಿರ್ತಕ್ಕಂಥ ಸಂಗತಿ ಯಾಕೆ ದ್ವಿಗುಣವಾಗಿ ಆ ಒಂದು ಪ್ರವಾದನ ರೂಪವಾಗಿ ಅದು ಇರತಕ್ಕಂಥದ್ದಾಗಿದೆ? Because the second coming has more to do with the nation of Israel. ಎರಡನೇ ಬರೋಣವು ಆತನ ಜನಾಂಗವಾಗಿರತಕ್ಕಂಥ ಇಸ್ರಾಯೇಲರ ಕುರಿತಾಗಿ ಅನೇಕ ಸಂಗತಿಗಳನ್ನ ವ್ಯವಹರಿಸುವುದಕ್ಕೋಸ್ಕರವಾಗಿರ್ತಕ್ಕಂಥದ್ದಾಗಿದೆ. I'm not talking about the rapture, I'm talking about the second coming. ನಾನು ಸಭೆ ಎತ್ತಲ್ಪಡ್ತಕ್ಕಂಥ ಸಂಗತಿಯ ಕುರಿತಾಗಿ ನಾನು ಮಾತನಾಡ್ತಾ ಇಲ್ಲ, ಆತನ ಎರಡನೇ ಬರೋಣದ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೇನೆ. The church, the body of Christ, and the rapture of the church was a mystery in the Old Testament. ಸಭೆ ಎತ್ತಲ್ಪಡ್ತಕ್ಕಂತಹದ್ದು ಮತ್ತು ಸಭೆಯ ಒಂದು ಶರೀರವು ಆ ಕ್ರಿಸ್ತನ ಶರೀರವು ಆ ಹಳೆ ಒಡಂಬಡಿಕೆಯಲ್ಲಿ ಮರ್ಮವಾಗಿರ್ತಕ್ಕಂಥ ಒಂದು ಸಂಗತಿ ಆಗಿದೆ. But the second coming of the Lord was never a mystery in the Old Testament. ಆದರೆ ಕ್ರಿಸ್ತನ ಎರಡನೇ ಬರೋಣವು ಹಳೆ ಒಡಂಬಡಿಕೆಯಲ್ಲಿ ಅದು ಮರ್ಮವಾಗಿ ಇರತಕ್ಕಂಥದ್ದಾಗಿರಲಿಲ್ಲ. Actually, one of the earliest prophecy in the Bible is about his second coming. ಈ ಒಂದು ಆದಿ ಸಭೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆತನ ಕುರಿತಾಗಿರ್ತಕ್ಕಂಥ ಎರಡನೇ ಬರೋಣವು ಅದು ಪ್ರವಾದನ ರೂಪವಾಗಿ ಕೊಡಲ್ಪಟ್ಟಂತಹ ಒಂದು ಸಂಗತಿ ಆಗಿರ್ತಕ್ಕಂಥದ್ದಾಗಿತ್ತು. We read that Enoch prophesied about the Lord coming with God's saints, God's people. We read that in only Jude's epistle, but that was the first Bible prophecy about the second coming. ಮೊದಲನೇದಾಗಿರ್ತಕ್ಕಂಥ ಒಂದು ಎರಡನೆಯ ಬರೋಣದ ಕುರಿತಾಗಿರ್ತಕ್ಕಂಥ ಪ್ರವಾದನ ರೂಪಕ್ಕೂ ಅನೋಕನ ಕುರಿತಾಗಿರ್ತಕ್ಕಂಥ ಸಂಗತಿಯಲ್ಲಿ ನಾವು ಯೂದನ ಪತ್ರಿಕೆಯಲ್ಲಿ ಅದು ಮೊಟ್ಟ ಮೊದಲನೇದಾಗಿ ತಿಳಿಸಲ್ಪಟ್ಟಿರ್ತಕ್ಕಂಥ ಸಂಗತಿಯಾಗಿ ನಾವು ನೋಡ್ತೇವೆ. So second coming of the Lord in glory was never a mystery. ಎರಡನೇ ಬರೋಣ ಆ ಒಂದು ಮಹಿಮೆಯಲ್ಲಿ ಆತನು ಬರ್ತಕ್ಕಂಥ ಸಂಗತಿಯು ಎಂದಿಗೂ ಸಹ ಅದು ಮರ್ಮವಾಗಿರ್ತಕ್ಕಂಥ ಸಂಗತಿ ಆಗಿರಲಿಲ್ಲ. That is why there is double prophecy in the Old Testament about his second coming. Brother, your voice is breaking, brother. Brother, can you come again? If we there is double prophecy in the Old Testament about his second coming.
ಆ ಹಳೆ ಒಡಂಬಡಿಕೆಯಲ್ಲಿ ಆತನ ಎರಡನೇ ಬರೋಣದ ಕುರಿತಾಗಿರ್ತಕ್ಕಂಥ ಸಂಗತಿ ದ್ವಿಗುಣವಾದ ರೀತಿಯಲ್ಲಿ ಅಂದ್ರೆ ಎರಡೆರಡು ಸಾರಿ ತಿಳಿಸಲ್ಪಟ್ಟಿರ್ತಕ್ಕಂತಹ ಸಂಗತಿಯನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ. There are two reasons for that. ಅದಕ್ಕೆ ಎರಡು ಕಾರಣಗಳು ಉಂಟು. One, it is to fulfill Abrahamic promise and Davidic covenant. ನಾವು ಅದಕ್ಕೆ ಇರತಕ್ಕಂಥ ಕಾರಣ ಏನಂದ್ರೆ ಅಬ್ರಹಾಮನ ಒಂದು ವಾಗ್ದಾನವನ್ನ ಈಡೇರಿಸುವುದಕ್ಕೋಸ್ಕರವಾಗಿ ಮತ್ತು ದಾವೀದನೊಂದಿಗೆ ದೇವರು ಮಾಡಿದ ಒಡಂಬಡಿಕೆಯನ್ನು ನೆರವೇರಿಸುವುದಕ್ಕೆ covenant God made with David. ಅಬ್ರಹಾಮನ ಒಟ್ಟಿಗೆ ದೇವರು ಮಾಡಿಕೊಂಡಂತ ಒಡಂಬಡಿಕೆ. The covenant the Lord made with David. And all that can only fulfill in its entirety in the second coming. ಈ ಎರಡು ಒಂದು ಒಡಂಬಡಿಕೆಯ ಕುರಿತಾಗಿರ್ತಕ್ಕಂಥ ಸಂಗತಿ ಕರ್ತನಾದಂತಹ ಯೇಸು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಅದು ಈಡೇರತಕ್ಕಂತಹ ಒಂದು ಸಂಗತಿ ಆಗಿ ಉಂಟು. The point I am making is it is very important to rightly divide the word of God. ನಾನು ಈಗ ಹೇಳ್ತಕ್ಕಂಥ ಸಂಗತಿ ದೇವರ ವಾಕ್ಯವನ್ನ ಸರಿಯಾದಂತ ರೀತಿಯಲ್ಲಿ ವಿಭಾಗಿಸ್ತಕ್ಕಂತಹದ್ದ ಇದರ ಕುರಿತಾಗಿರ್ತಕ್ಕಂಥದ್ದಾಗಿದೆ. The church and the rapture, the body of Christ, was a teaching given through the apostles, mainly through Apostle Paul. ಕ್ರಿಸ್ತನ ಸಭೆ, ಕ್ರಿಸ್ತನ ಶರೀರ ಅದು ಎತ್ತಲ್ಪಡ್ತಕ್ಕಂತ ಸಂಗತಿಯ ಕುರಿತಾಗಿರ್ತಕ್ಕಂಥ ಮುಖ್ಯವಾದಂತ ಬೋಧನೆ ಅಪೊಸ್ತಲರಿಂದ, ಅದರಲ್ಲೂ ಮುಖ್ಯವಾಗಿ ಪೌಲನಿಂದ ಅದರ ಕುರಿತಾಗಿರ್ತಕ್ಕಂಥ ಬೋಧನೆಯು ಅದು ತಿಳಿಸಲ್ಪಟ್ಟಂತದ್ದಾಯಿತು. For many years in church history, these truths were kind of not very clear. Only in the 18th century, when the Brethren movement started, many of the teachers of the Word of God understood this difference. ಈ ಒಂದು ಸಭೆಯ ಎತ್ತಲ್ಪಡ್ತಕ್ಕಂತ ಸಂಗತಿ ಕುರಿತಾಗಿರ್ತಕ್ಕಂಥ ಸಂಗತಿಯು ಅದು ಬಹಳ ಒಂದು ಸ್ಪಷ್ಟೀಕರಣ ಇಲ್ಲದೆ ಇರತಕ್ಕಂತ ಒಂದು ಸಂಗತಿಯಾಗಿ ಇರತಕ್ಕಂಥದ್ದಾಗಿತ್ತು. ಆದರೆ 18ನೇ ಶತಮಾನದಲ್ಲಿ ಈ ಒಂದು ಸಹೋದರರ ಒಂದು ಬೋಧನೆಯಾದ ಪ್ರಾರಂಭದ ಸಂಗತಿಯಲ್ಲಿ ಅಂತಹ ಒಂದು ಸ್ಥಿತಿಯಲ್ಲಿರುವಾಗ ಈ ಒಂದು ಇದರ ಕುರಿತಾಗಿರ್ತಕ್ಕಂಥ ಒಂದು ಸ್ಪಷ್ಟೀಕರಣ ಕೊಡಲ್ಪಟ್ಟು ಸರಿಯಾದಂತಹ ಬೋಧನೆಯದು ನಮಗೆ ಬಂದಂತದ್ದಾಯಿತು. We owe so much to the teachers in the Brethren movement for rightly dividing the word of God about the rapture and the second coming. ಈ ಒಂದು ಸಭೆ ಎತ್ತಲ್ಪಡ್ತಕ್ಕಂತ ಸಂಗತಿಯ ಕುರಿತಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿ ಇರ್ತಕ್ಕಂಥ ಬಹಳ ಸ್ಪಷ್ಟವಾದಂತ ರೀತಿಯಲ್ಲಿ ದೇವರ ವಾಕ್ಯವನ್ನ ವಿಭಾಗ ಮಾಡಿ ತಿಳಿಸಿದಂತ ಈ ಒಂದು ಸಹೋದರ ಸೇವಕರುಗಳಿಗೆ ನಾವು ಎಷ್ಟೋ ಆಭಾರಿಗಳು ನಾವು ಆಗಿರಬೇಕಾಗಿರ್ತಕ್ಕಂಥ ಸಂಗತಿ ನಮಗಿರ್ತಕ್ಕಂಥದ್ದಾಗಿದೆ. If you talk to most of the mainline churches, they don't understand the difference between the rapture and the second coming. ಅನೇಕ ಈ ಒಂದು ದೊಡ್ಡ ದೊಡ್ಡ ಸಭೆ ಎಂಬುದಾಗಿ ಹೇಳಿಕೊಳ್ತಕ್ಕಂತ ಸಭೆಗಳಿಗೆ ಈ ಒಂದು ಸಭೆ ಎತ್ತಲ್ಪಡ್ತಕ್ಕಂತ ಸಂಗತಿ ಕರ್ತನಾದಂತ ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿರ್ತಕ್ಕಂಥ ಸ್ಪಷ್ಟವಾದಂತಹ ಒಂದು ಅರ್ಥೈಸುವಿಕೆ ಅಥವಾ ಸ್ಪಷ್ಟವಾದಂತ ಸಂಗತಿ ಅವರಿಗೆ ಗೊತ್ತಿಲ್ಲ. So again, let me summarize it. We understand the difference between Israel and the church. We also take the word of God literally. That's how the dispensational teaching will help us to understand better the word of God. ನಾವು ಈ ಒಂದು ಇಸ್ರಾಯೇಲರ ಮತ್ತು ಸಭೆಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ನಾವು ಅರ್ಥ ಮಾಡಿಕೊಳ್ಳುವಂತ ಸಂಗತಿಯಲ್ಲಿ ಈ ಒಂದು ಯುಗಗಳ ಕುರಿತಾಗಿರ್ತಕ್ಕಂಥ ಆ ಒಂದು ತಿಳುವಳಿಕೆ, ಈ ಒಂದು ಸಭೆ ಎತ್ತಲ್ಪಡ್ತಕ್ಕಂಥ ಸಂಗತಿ ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಎರಡದಾಗಿ ಬರ್ತಕ್ಕಂಥ ಈ ಒಂದು ಸಂಗತಿಯನ್ನ ಅಕ್ಷರಿಕವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸರಿಯಾದಂತ ಒಂದು ದೇವರ ವಾಕ್ಯವನ್ನು ವಿಭಾಗಿಸುವುದಕ್ಕೆ ನಮಗೆ ಸಹಾಯಿಸ್ತಕ್ಕಂಥದ್ದಾಗಿದೆ. If you don't literally interpret the Bible, its objectivity is lost. You can interpret in any way you want.
ನಾವು ದೇವರ ವಾಕ್ಯನ ಸರಿಯಾದಂತ ರೀತಿಯಲ್ಲಿ ಇದು ವಿಭಾಗಿಸ್ತಾ ಹೋದ್ರೆ ಆ ರೀತಿಯಾಗಿ ನಾವು ಮಾಡದೇ ಇರುವಾಗ ಅದನ್ನ ಬೇರೆ ರೀತಿಯಾಗಿ ಅರ್ಥೈಸಿಕೊಳ್ಳುವಂತ ಒಂದು ಸ್ಥಿತಿಗೆ ನಾವು ದಾಟಿ ಹೋಗ್ತಕ್ಕಂಥವರಾಗಿರುತ್ತೇವೆ. There will be, if you don't use the literal interpretation, there is no standard to go by. ನಾವು ಅಕ್ಷರಿಕವಾದಂತಹ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳತಕ್ಕಂಥದ್ದಾಗಿಲ್ಲದೆ ಇದ್ರೆ ನಾವು ಅದನ್ನ ಸಾಮಾನ್ಯವಾಗಿ ಅದನ್ನ ತೆಗೆದುಕೊಳ್ತಕ್ಕಂತ ಒಂದು ಸ್ಥಿತಿಗೆ ಸ್ಟ್ಯಾಂಡರ್ಡ್ ಬ್ರದರ್ ಮಟ್ಟದ ರೀತಿಯಲ್ಲಿ ನಾವು ಹೋಗ್ತಕ್ಕಂಥವನ್ನಾಗಿರುತ್ತೇವೆ. We need a standard. That standard to understand the word of God is literal interpretation of the word of God. ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಮಟ್ಟ ನಮ್ಗೆ ಇರ್ತಕ್ಕಂಥದ್ದಾಗಿರಬೇಕು. ಆ ಮಟ್ಟವೇ ಅದು ಅಕ್ಷರಿಕವಾಗಿ ನಾವು ಅರ್ಥ ಮಾಡಿಕೊಳ್ತಕ್ಕಂತ ಒಂದು ಸಂಗತಿ ಆಗಿದೆ. Now, because there are different ages and God dealing with man different way, it doesn't mean that salvation was in different way. ದೇವರು ತನ್ನ ಒಂದು ಈ ಒಂದು ಯುಗಗಳ ಕುರಿತಾಗಿರ್ತಕ್ಕಂತ ಸಂಗತಿಗಳಲ್ಲಿ ಮನುಷ್ಯನಿಗೆ ಸರಿಯಾದಂತೆ ಆ ಒಂದು ಕಾಲಕ್ಕನುಗುಣವಾದಂತ ರೀತಿಯಲ್ಲಿ ಅದನ್ನು ವ್ಯವಹರಿಸ್ತಾ ಇರತಕ್ಕಂತ ಒಂದು ಸಂಗತಿ ಆಗಿರುವ ದೆಸೆಯಿಂದ ನೆಕ್ಸ್ಟ್ ಬ್ರದರ್, it doesn't mean that salvation is in different ways in different ages. ಈ ಒಂದು ರಕ್ಷಣೆಯು ಈ ಒಂದು ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಇರತಕ್ಕಂಥದ್ದಾಗಿದೆ ಎಂಬ ಅರ್ಥ ಕೊಡುವುದಿಲ್ಲ. The basis for salvation in every age is through the death and resurrection of Jesus Christ. ಪ್ರತಿಯೊಂದು ವಯಸ್ಸಿನ ಒಂದು ಸಂಗತಿಯಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವು ಆ ಒಂದು ಸಂಗತಿ ಅದು ಅಡಕವಾಗಿರ್ತಕ್ಕಂಥದ್ದಾಗಿದೆ. ಪ್ರತಿಯೊಂದು ಯುಗದಲ್ಲಿ ಏಜ್ ಅಂತ ಹೇಳುವಾಗ ಡಿಸ್ಪೆನ್ಸೇಷನ್ ಯುಗಗಳಲ್ಲಿ ಪ್ರತಿಯೊಂದು ಯುಗದಲ್ಲಿ the cross and the resurrection, the death and resurrection is the basis for salvation in the Old Testament and New Testament. ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲೂ ಕರ್ತನಾದಂತ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನವು ಅದು ರಕ್ಷಣೆಗೆ ಮೂಲವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿ ಎಲ್ಲಾ ಯುಗಗಳಲ್ಲಿಯೂ ಅದು ಇರತಕ್ಕಂಥದ್ದಾಗಿದೆ. We looked at last week, Old Testament believers look forward to the coming of the Messiah. We look backward to the finished work of the cross. ನಾವು ಕಳೆದ ವಾರ ನಾವು ಆಲೋಚನೆ ಮಾಡುತ್ತಾ ನಾವು ಬಂದೆವು. ಹಳೆ ಒಡಂಬಡಿಕೆ ವಿಶ್ವಾಸಿಗಳವರು ಮುಂದೆ ಬರತಕ್ಕಂತ ರಕ್ಷಕನ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ಅವ್ರು ಎದುರು ನೋಡ್ತಕ್ಕಂಥವರಾಗಿದ್ರು. ನಾವು ಹೊಸ ಒಡಂಬಡಿಕೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕರ್ತನಾದಂತ ಯೇಸು ಮಾಡಿ ಮುಗಿಸಿದ ಕಾರ್ಯವನ್ನ ಕುರಿತಾಗಿ ಹಿಂತಿರುಗಿ ನೋಡಿ ನಾವು ತಿಳಿದುಕೊಳ್ತಕ್ಕಂಥವನ್ನಾಗಿದ್ದೇವೆ. So salvation's basis is the finished work of Christ, whether it is in the Old Testament or New Testament. ಕರ್ತನಾದಂತ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದಂತ ರಕ್ಷಣಾ ಕಾರ್ಯವು ಅದು ಹಳ ಒಡಂಬಡಿಕೆಯದಾಗಿರಬಹುದು ಅಥವಾ ಹೊಸ ಒಡಂಬಡಿಕೆಯವರಾಗಿರಬಹುದು, ರಕ್ಷಣೆಯು ಅದು ಕರ್ತನಾದಂತ ಯೇಸು ಕ್ರಿಸ್ತನಿಂದಲೇ ಬರ್ತಕ್ಕಂಥದ್ದಾಗಿದೆ. Now you remember when Moses and Elijah appeared on the Mount of Transfiguration and was speaking with the Lord. ಕರ್ತನಾದಂತ ಯೇಸು ಕ್ರಿಸ್ತನ ಜೊತೆಯಲ್ಲಿ ಮೋಶೆ ಮತ್ತು ಎಲಿಯಾ ಅವರು ರೂಪಾಂತರ ಬೆಟ್ಟದಲ್ಲಿ ಅವರು ಮಾತನಾಡ್ತಾ ಸಂಭಾಷಣೆ ಮಾಡುವಂತ ಸಂದರ್ಭದಲ್ಲಿ what does Moses and Elijah represent? ಮತ್ತು ಮೋಶೆ ಮತ್ತು ಎಲಿಯಾ ಅವರು ಯಾರನ್ನ ಅವರು ಪ್ರತಿನಿಧಿಸುತ್ತಾ ಇರ್ತಕ್ಕಂಥವರಾಗಿದ್ರು? Moses represent the law. ಮೋಶೆಯು ಆತನು ಧರ್ಮಶಾಸ್ತ್ರವನ್ನ ಪ್ರತಿನಿಧಿಸುವಂತವನು ಆತನು ಆಗಿದ್ದನು. Elijah represent the prophets. ಎಲಿಯನು ಆತನು ಪ್ರವಾದಿಗಳನ್ನ ಪ್ರತಿನಿಧಿಸತಕ್ಕಂಥವನು ಆತನು ಆಗಿದ್ದನು. So what were they discussing with Jesus on the Transfiguration Mount? ಆ ಒಂದು ರೂಪಾಂತರ ಬೆಟ್ಟದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಒಟ್ಟಿಗೆ ಅವರು ಯಾವ ಒಂದು ಸಂಭಾಷಣೆಯಲ್ಲಿ ಅವರು ಇರ್ತಕ್ಕಂಥವರಾಗಿದ್ರು, ಯಾವ ವಿಷಯವನ್ನ ಅವರು ಮಾತನಾಡ್ತಾ ಇದ್ರು? It was about what he was going to accomplish in Jerusalem. ಯೆರೂಸಲೇಮಿನಲ್ಲಿ ಆತನು ಮಾಡುವಂತ ಒಂದು ಕಾರ್ಯದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಅವರು ಆಲೋಚನೆ ಮಾಡುತ್ತಾ ಇದ್ರು. They were discussing.
ಅವರು ಆ ಒಂದು ಸಂಗತಿಯ ಕುರಿತಾಗಿ ಅವರು ಮಾತನಾಡ್ತಾ ಇದ್ರು. Because they were also looking forward to the Messiah coming and dying for their sins. ಅವರು ಸಹ ಮೆಸ್ಸಿಯನು ಅವರ ಪಾಪಗಳಿಗೋಸ್ಕರವಾಗಿ ಬಂದು ಸಾಯುವಂತ ಒಂದು ಸಂಗತಿ ಕುರಿತಾಗಿ ಅವರು ಮಾತನಾಡ್ತಕ್ಕಂಥವರಾಗಿದ್ರು. In Hebrews 11, last verse says that they will not get the promise without us. God has kept something better for us. Hebrews 11, last verse. I think we looked at it last week. Again, we can read it one time. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 40ನೇ ವಚನ, ಅಂದ್ರೆ ಕಡೆಯ ಒಂದು ವಚನವನ್ನ ನಾವು ಓದಿಕೊಳ್ತಕ್ಕಂಥವ್ರವಾಗಿರೋಣ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನ ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. Maybe we can read 39 also, brother. ಅದನ್ನ ನಾವು 39ನೇ ವಚನವನ್ನು ಸಹ ಅದಕ್ಕೆ ಸೇರಿಸಿ ನಾವು ಓದಿಕೊಳ್ಳೋಣ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನ ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನ ಹೊಂದಲಿಲ್ಲ. ದೇವರು ನಮಗೋಸ್ಕರ they did not receive the promise that is about the coming of the Messiah, the seed of the woman. ಈ ಒಂದು ಸ್ತ್ರೀ ಸಂತಾನದ ಅದರ ಒಂದು ವಾಗ್ದಾನದ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ, ಆ ಒಂದು ಫಲವನ್ನ ಅವರು ಹೊಂದಿಲ್ಲದೆ ಇರತಕ್ಕಂಥವರಾಗಿದ್ರು ಹಳೆ ಒಡಂಬಡಿಕೆಯಲ್ಲಿ. That is why Moses and Elijah spoke to him about what he was going to accomplish in Jerusalem. ಅದನ್ನೇ ಈ ಒಂದು ಮೋಶೆ ಮತ್ತು ಎಲಿಯನು ಅವರು ಕರ್ತನಾದಂತ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಏನನ್ನ ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಅವರು ಚರ್ಚಿಸುತ್ತಾ ಇದ್ದರು. So the point we are making is salvation is always, whether Old Testament or New Testament, based on the finished work of Christ on the cross. ಈ ಒಂದು ರಕ್ಷಣೆಯು ನಾವು ಏನನ್ನ ಹೇಳಲಿಕ್ಕೆ ನಾವು ಬಯಸ್ತೇವೆ ಎಂಬುದಾಗಿ ಹೇಳುವಾಗ, ರಕ್ಷಣೆಯು ಹಳ ಒಡಂಬಡಿಕೆಯಲ್ಲಿ ಇರತಕ್ಕಂಥವರಾಗಿರಲಿ, ಹೊಸ ಒಡಂಬಡಿಕೆಯಲ್ಲಿ ಆಗಿರಲಿ, ಕರ್ತನಾದಂತ ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣದಲ್ಲಿ ಆತನು ಮಾಡಿ ಮುಗಿಸಿದಂತ ಕಾರ್ಯದ ಮೇಲೆ ಆ ಒಂದು ರಕ್ಷಣೆ ಇರ್ತಕ್ಕಂಥದ್ದಾಗಿದೆ ವಿನಃ ಬೇರೆ ಯಾವ ಸಂಗತಿಯಿಂದಲೂ ಅಲ್ಲ. Many people may ask you, what about the people before Jesus came into the world? Jesus only came 2000 years back. How did they get saved? How God saved them? That question people ask me many times. ಅನೇಕರು ಈ ಒಂದು ಪ್ರಶ್ನೆಯನ್ನ ಅವರು ಕೇಳ್ತಕ್ಕಂಥವ್ರಾಗಿರಬಹುದು. ಕರ್ತನಾದಂತ ಯೇಸು ಕ್ರಿಸ್ತನು ರಕ್ಷಣೆಯನ್ನು ಕೊಡುವುದಕ್ಕೋಸ್ಕರವಾಗಿ 2000 ವರ್ಷಗಳ ಹಿಂದೆ ಮಾತ್ರವೇ ಆತನು ಬಂದನು. ಅದಕ್ಕಿಂತಲೂ ಹಿಂದೆ ಇದ್ದಂತ ಮತ್ತು ಇದ್ದು ಜೀವಿಸಿ ಗತಿಸಿ ಹೋಗಿರ್ತಕ್ಕಂಥವರ ಕುರಿತಾಗಿರ್ತಕ್ಕಂಥ ಸಂಗತಿ ಏನು ಎಂಬುದಾಗಿರ್ತಕ್ಕಂಥ ಪ್ರಶ್ನೆಯನ್ನು ಅವರು ಹಾಕುತ್ತಾರೆ. That is why you need to understand this truth very well. They look forward, we look backward to the cross. ನಾವು ಅದಕ್ಕೋಸ್ಕರವಾಗಿ ನಾವು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿರಬೇಕು. ಅವರು ಮುಂದೆ ನೋಡ್ತಕ್ಕಂಥವರಾಗಿದ್ದಾರೆ, ನಾವು ಹಿಂತಿರುಗಿ ನಾವು ಶಿಲುಬೆಯನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. Someone said they were saved by credit. Means they were waiting for the Lord to come. On that it was accounted to them by faith. ಯಾರೋ ಈ ರೀತಿಯಾಗಿ ಕ್ರೆಡಿಟ್ ಅಂತ ಹೇಳಿದ್ರೆ ಈ ಒಂದು ಇದರಲ್ಲಿ ಅಂದ್ರೆ ಅವರು ಆಮೇಲೆ ಪೇ ಮಾಡ್ತೇನೆ ಅಂದ್ರೆ ಆ ಪೇಮೆಂಟ್ ಆಮೇಲೆ ನಾನು ಮಾಡ್ತೇನೆ ಎಂಬುದಾಗಿ, ಅಂದ್ರೆ ಅವರು ಮುಂದೆ ನಡೀತಕ್ಕಂತ ಸಂಗತಿಯ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನ ಅವರು ಆಲೋಚನೆ ಮಾಡಿ ನಂಬಿಕೆ ಮೂಲಕವಾಗಿ ಆ ಒಂದು ಸಂಗತಿಯನ್ನ ಪಡೆದುಕೊಳ್ತಕ್ಕಂಥವರಾಗಿದ್ರು. We read Abraham believed God and it was counted to him for righteousness. ಆದ್ರೆ ಅದೇ ರೀತಿಯಾಗಿ ಅಬ್ರಹಾಮನು ಆತನು ನಂಬಿಕೆ ಮೂಲಕವಾಗಿ ಆತನು ನೀತಿವಂತನೆಂಬುದಾಗಿ ಆತನು ಎಣಿಸಲ್ಪಟ್ಟನು. Okay, so I think that point is very clear. The second point is salvation is always through faith. ನಾವು ಇದು ಅರ್ಥವಾಯಿತು ಎಂಬುದಾಗಿ ನಾನು ನಂಬಿದ್ದೇನೆ. ಮತ್ತು ಎರಡನೇದು ಒಂದು ಸಂಗತಿ ಏನಂದ್ರೆ, ರಕ್ಷಣೆಯು ಅದು ನಂಬಿಕೆಯ ಮೂಲಕವಾಗಿ ಅದು ದೊರೆಯತಕ್ಕಂಥದ್ದಾಗಿದೆ. No one can be saved apart from faith, whether in the Old Testament or New Testament. ಈ ಒಂದು ರಕ್ಷಣೆಯನ್ನ ಹೊಂದುವುದಕ್ಕೆ ಹಳ ಒಡಂಬಡಿಕೆಯಲ್ಲಾಗಿರಬಹುದು ಅಥವಾ ಹೊಸ ಒಡಂಬಡಿಕೆಯಲ್ಲಾಗಿರಬಹುದು, ನಂಬಿಕೆ ಇಲ್ಲದೆ ಅದು ದೊರೆಯತಕ್ಕಂಥ ಸಂಗತಿ ಅಲ್ಲ. The third truth is the object of faith is always in God, in the Lord Jesus Christ. ಇನ್ನೊಂದು ಮುಖ್ಯವಾದಂತಹ ಒಂದು ಸಂಗತಿ, ಮೂರನೇ ಸಂಗತಿ ಏನಂತಂದ್ರೆ, ಆ ಒಂದು ರಕ್ಷಣೆಯು ಯಾವ ವ್ಯಕ್ತಿಯಲ್ಲಿ
ಎಂಬುದಾಗಿರ್ತಕ್ಕಂಥ ಸಂಗತಿ ಬಹಳ ಪ್ರಾಮುಖ್ಯವಾದದ್ದು. ಅದು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿಯೇ ಅದು ದೊರೆಯತಕ್ಕಂಥದ್ದಾಗಿದೆ. ಅದು ದೇವರಾಗಿರ್ತಕ್ಕಂಥವನು. But when we study about dispensationalism, ನಾವು ಈ ಒಂದು ಯುಗಗಳ ಕುರಿತಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ಅಭ್ಯಾಸ ಮಾಡುವಾಗ the content of faith changed from age to age. ಈ ಆ ಒಂದು ಯುಗಗಳಲ್ಲಿ ಇರತಕ್ಕಂತ ಸಂಗತಿಗಳು ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ವ್ಯತ್ಯಾಸವಾದಂತ ಸಂಗತಿಗಳು ಇರತಕ್ಕಂಥದ್ದಾಗಿತ್ತು. That's because of the progressive revelation. God did not reveal everything to mankind at one time, as we read in Hebrews 1:1. ದೇವರು ಪ್ರವಾದಿಗಳ ಮೂಲಕ ಭಾಗವಾಗಿ ಮಾತಾಡಿ ಕೊನೆ. That's how we understand the Bible. God's revelation was progressive. ಈ ಒಂದು ದೇವರ ಪ್ರಕಟಣೆಯು ಅದು ಹಂತ ಹಂತವಾಗಿ ಅದು ಮುಂದುವರಿತಕ್ಕಂತ ಒಂದು ಭಾಗವಾಗಿ ಅದು ಕೊಡಲ್ಪಟ್ಟಂತದ್ದಾಯಿತು. ಆ ಒಂದು ಸಂಗತಿಯನ್ನ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತನಾಡಿದ ದೇವರು ಎಂಬುದಾಗಿ ನಾವು ಓದ್ತೇವೆ. In other words, the Old Testament people were held accountable to the revelation they had. ಹಳೆ ಒಡಂಬಡಿಕೆಯ ವಿಶ್ವಾಸಿಗಳು ಅವರಿಗೆ ತಿಳಿಸಲ್ಪಟ್ಟಿರ್ತಕ್ಕಂತ ಪ್ರಕಟಣೆಯ ಕುರಿತಾಗಿ ಅವರು ಲೆಕ್ಕವನ್ನ ಒಪ್ಪಿಸ್ತಕ್ಕಂಥವರಾಗಿದ್ದರು. But we, the New Testament believers, have greater responsibility because we have the completed scripture in our hand. ನಾವು ಹೊಸ ಒಡಂಬಡಿಕೆ ವಿಶ್ವಾಸಿಗಳು ನಾವು ಆಗಿರುವಾಗ ನಾವು ಹೆಚ್ಚಾದಂತ ಒಂದು ಲೆಕ್ಕವನ್ನ ಒಪ್ಪಿಸ್ತಕ್ಕಂಥವನ್ನಾಗಿದ್ದೇವೆ. ಯಾಕಂದ್ರೆ ದೇವರು ಪ್ರಕಟಿಸಿರ್ತಕ್ಕಂತ ಸಂಪೂರ್ಣವಾದಂತ ದೇವರ ವಾಕ್ಯ ನಮ್ಮ ಕೈನಲ್ಲಿ ಇರತಕ್ಕಂತ ಒಂದು ಸಂಗತಿ ಆಗಿರುವ ದೆಸೆಯಿಂದ. And I say it many times, you might have heard me say that we are more blessed than even the disciples who were here when the Lord was physically in this world. ಈ ಲೋಕದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಇರುವಂತ ಸಂದರ್ಭದಲ್ಲಿ ಆತನ ಒಟ್ಟಿಗೆ ಇದ್ದಂತ ಶಿಷ್ಯರಿಗಳಿಗಿಂತಲೂ ಸಹ ನಾವು ಹೆಚ್ಚು ಲೆಕ್ಕವನ್ನ ಒಪ್ಪಿಸ್ತಕ್ಕಂತ ಒಂದು ಹಂಗಿನಲ್ಲಿ ನಾವು ಇರತಕ್ಕಂಥವರಾಗಿದ್ದೇವೆ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಅನೇಕ ಬಾರಿ ಈ ಒಂದು ಸಂಗತಿಯನ್ನು ತಿಳಿಸಿರ್ತಕ್ಕಂಥವನಾಗಿದ್ದೇನೆ. We are more privileged than the disciples. ನಾವು ಶಿಷ್ಯರಿಗಳಿಗಿಂತಲೂ ಸಹ ನಾವು ಅವಕಾಶವಾದಿಗಳು ನಾವು ಆಗಿರತಕ್ಕಂಥವ್ರು ನಾವು ಆಗಿದ್ದೇವೆ. You and I may think we would have been better if we were living when Jesus was in this world. ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾನು ಆತನೊಟ್ಟಿಗೆ ಇದ್ದರೆ ಚೆನ್ನಾಗಿತ್ತು ಎಂಬುದಾಗಿ ನಾವು ಭಾವಿಸಬಹುದು. That is why many people want to go to Israel and tour the place to see the place where Jesus walked. They think, oh, it's a great privilege to walk where he walked. Oh, I wish I was there when he was there. But that's not the truth. ಅದಕ್ಕೋಸ್ಕರವಾಗಿ ಅನೇಕರು ಇಸ್ರಾಯೇಲ್ ದೇಶಕ್ಕೆ ಹೋಗಿ ಅಲ್ಲಿ ಇರತಕ್ಕಂತ ಕರ್ತನಾದಂತ ಯೇಸು ಕ್ರಿಸ್ತನು ಓಡಾಡಿದ ಸ್ಥಳವನ್ನಗಳನ್ನ ಅವರು ಸಹ ಭೇಟಿ ಮಾಡಿ ಕರ್ತನಾದಂತ ಯೇಸು ಕ್ರಿಸ್ತನು ಈ ಒಂದು ದಾರಿಯಲ್ಲಿ ಆತನು ನಡೆದನು, ಆ ದಾರಿಯಲ್ಲಿ ನಾನು ಸಹ ನಡೆಯಬೇಕು ಎಂಬುದಾಗಿ ತಿಳಿಸಿ ಆತನು ಇದ್ದಿದ್ರೆ ನಾನು ಆತನ ಒಟ್ಟಿಗೆ ಇರ್ತಕ್ಕಂಥ ಎಷ್ಟು ಚೆನ್ನಾಗಿತ್ತು ಎಂಬುದಾಗಿ ಹೇಳ್ತಕ್ಕಂಥ ಒಂದು ಸಂಗತಿ ಉಂಟು. ಅದು ಸತ್ಯವಾದಂತ ಸಂಗತಿ ಅಲ್ಲ. I am not saying it is wrong to go there and see the places. ಆ ಒಂದು ಸ್ಥಳಕ್ಕೆ ಹೋಗಿ ನೋಡ್ತಕ್ಕಂಥದ್ದು ತಪ್ಪು ಎಂಬುದಾಗಿ ನಾನು ಹೇಳ್ತಕ್ಕಂಥವನಲ್ಲ. But we are more blessed and privileged than the disciples who walked with him. ಆತನ ಒಟ್ಟಿಗೆ ನಡೆದಂತ ಶಿಷ್ಯರಿಗಿಂತಲೂ ಸಹ ನಾವು ಎಷ್ಟು ಹೆಚ್ಚು ಭಾಗ್ಯವಂತರು, ನಾವು ಅವಕಾಶವನ್ನ ಹೊಂದಿದಂತ ಜನರು ನಾವಾಗಿದ್ದೇವೆ. Most of the disciples did not have the scripture that we have, the New Testament. ನಾವು ಅನೇಕ ಶಿಷ್ಯರಿಗೆ ನಮಗೆ ಈಗಿರ್ತಕ್ಕಂತ ಹೊಸ ಒಡಂಬಡಿಕೆಯ ಬೋಧನೆಯ ಪುಸ್ತಕಗಳು ನಮಗೆ ಇರುವ ಹಾಗೆ ಅವರಿಗೆ ಇರ್ತಕ್ಕಂಥದ್ದಾಗಿರಲಿಲ್ಲ. Before the New Testament canon scripture was completed, many of the apostles were martyred. ಈ ಒಂದು ದೇವರ ವಾಕ್ಯದ ಬೋಧನೆಗಳು ಕೊಡುವುದಕ್ಕಿಂತಲೂ ಮುಂಚಿತವಾಗಿ ಅನೇಕರು ಆತನಿಂದ ವಿಶ್ವಾಸಿಗಳು ಅವರು ರಕ್ತ ಸಾಕ್ಷಿಗಳಾಗಿ ಅವರು ಸಾಯಿಸಲ್ಪಟ್ಟಂತವರು ಆದ್ರು.
Only Apostle John was the one who lived the longest. Even then, he didn't have a full New Testament copy with him. ಆದ್ರೆ ಹೆಚ್ಚಿನ ಕಾಲ ಜೀವಿಸಿದಂತ ವ್ಯಕ್ತಿ ಆತನು ಯಾರು ಎಂಬುದಾಗಿ ಹೇಳುವಾದ್ರೆ ಆತನು ಯೋಹಾನನು. ಆತನಲ್ಲಿಯೂ ಸಹ ಸಂಪೂರ್ಣವಾದಂತಹ ಹೊಸ ಒಡಂಬಡಿಕೆಯ ಬೋಧನೆ ಪುಸ್ತಕ ಆತನಲ್ಲಿ ಇರತಕ್ಕಂಥದ್ದಾಗಿರಲಿಲ್ಲ. It took many 200-300 years before all the books were put together. Even then, it was not available like we have in a print form. ಈ ಎಲ್ಲಾ ಪುಸ್ತಕಗಳನ್ನು ಒಗ್ಗೂಡಿಸಿ ಒಂದು ಸತ್ಯವೇದವನ್ನ ಮಾಡ್ಲಿಕ್ಕೋಸ್ಕರವಾಗಿ ಸುಮಾರು 200-300 ವರ್ಷಗಳು ಅದು ಹಿಡಿತಕ್ಕಂಥದ್ದಾಗಿತ್ತು. ನಮಗೆ ಈಗ ಮುದ್ರಿಸಲ್ಪಟ್ಟು ನಮ್ಮ ಕೈನಲ್ಲಿ ಇರ್ತಕ್ಕಂಥ ಆ ಒಂದು ಪ್ರತಿಗಳ ಹಾಗೆ ಆ ಕಾಲದಲ್ಲಿ ಅವರಿಗೆ ಇರತಕ್ಕಂಥದ್ದಾಗಿರ್ಲಿಲ್ಲ. So, and we have the Holy Spirit indwelling in us, and we have the complete scripture. That's why we are more privileged, we are more accountable. ಅದಕ್ಕೋಸ್ಕರವಾಗಿ ಅದಕ್ಕಿಂತಲೂ ಹೆಚ್ಚಾಗಿ ನಮಗೆ ಇರ್ತಕ್ಕಂಥ ಸಂಗತಿ ಅಂದ್ರೆ ಪರಿಶುದ್ಧಾತ್ಮನು ಆತನು ನಮ್ಮೊಳಗೆ ವಾಸ ಮಾಡ್ತಕ್ಕಂಥವನಾಗಿದ್ದಾನೆ. ಆತನ ವಾಕ್ಯವು ಮುದ್ರಿಸಲ್ಪಟ್ಟು ನಮ್ಮ ಕೈನಲ್ಲಿ ಇರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ನಾವು ಹೆಚ್ಚು ಲೆಕ್ಕ ಒಪ್ಪಿಸ್ತಕ್ಕಂಥ ಒಂದು ಹಂಗಿನಲ್ಲಿ ನಾವು ಇರ್ತಕ್ಕಂಥವರಾಗಿದ್ದೇವೆ. Going back to the difference between the church and Israel, ನಾವು ಹಿಂತಿರುಗಿ ಇಸ್ರಾಯೇಲ್ರಿಗೂ ಮತ್ತು ಸಭೆಗೆ ಇರತಕ್ಕಂಥ ವ್ಯತ್ಯಾಸದ ಕುರಿತಾಗಿರ್ತಕ್ಕಂಥ ಸಂಗತಿಗೆ ನಾವು ಹಿಂತಿರುಗಿ ಹೋಗುವಾಗ, church has a distinct character. ಸಭೆಗೆ ಅದು ಒಂದು ವ್ಯತ್ಯಾಸವಾದಂತ ಗುಣಲಕ್ಷಣಗಳು ಇರತಕ್ಕಂಥದ್ದಾಗಿದೆ. Because the church included both Jews and Gentile believers. ಯಾಕಂದ್ರೆ ಸಭೆಯಲ್ಲಿ ಯಹೂದ್ಯ ವಿಶ್ವಾಸಿಗಳು ಮತ್ತು ಅನ್ಯ ವಿಶ್ವಾಸಿಗಳು ಇಬ್ಬರೂ ಇರ್ತಕ್ಕಂಥ ಸಂಗತಿಯನ್ನ ನಾವು ನೋಡ್ತಕ್ಕಂಥವನ್ನಾಗಿದ್ದೇವೆ. But in the Old Testament, only the physical descendants of Abraham were Israel. ಯಾಕಂದ್ರೆ ಹಳೆ ಒಡಂಬಡಿಕೆಗೆ ನಾವು ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಸಂತತಿ ಇರತಕ್ಕಂಥದ್ದಾಗಿತ್ತು, ಅದು ಅಬ್ರಹಾಮನ ಸಂತತಿ ಅದು ಆಗಿತ್ತು ಅಷ್ಟೇ. Only the physical descendants of Abraham were Israelites. ಈ ಒಂದು ಶಾರೀರಿಕವಾದಂತ ಒಂದು ಸಂತತಿ ಅದು ಅಬ್ರಹಾಮನ ಸಂತತಿ ಅಷ್ಟೇ ಮಾತ್ರವಾಗಿತ್ತು. But now we have a new relationship with Christ. ನಾವು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ಹೊಸ ಸಂಬಂಧಕ್ಕೆ ನಾವು ಬಂದಂತವರಾಗಿದ್ದೇವೆ. We are the Christ indwelling believers. ನಾವು ಕ್ರಿಸ್ತನು ನಮ್ಮೊಳಗಿರ್ತಕ್ಕಂಥ ಅಂಥ ವಿಶ್ವಾಸಿಗಳು ನಾವು ಆಗಿರ್ತಕ್ಕಂಥವರಾಗಿದ್ದೇವೆ. New Testament, we Christ in you, the hope of glory. ಕ್ರಿಸ್ತನು ನಿನ್ನಲ್ಲಿ ನಿರೀಕ್ಷೆಗೆ ಆಧಾರ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. Church not only have a distinct character, it has a distinct time. ಈ ಒಂದು ಸಭೆಯು ಆ ಒಂದು ವ್ಯತ್ಯಾಸವಾದಂತ ಗುಣಲಕ್ಷಣ ಹೊಂದಿರತಕ್ಕಂಥದ್ದು ಮಾತ್ರವೇ ಅಲ್ಲದೆ ಸಭೆಯು ಗುಣಲಕ್ಷಣ ಇರತಕ್ಕಂಥ ವ್ಯತ್ಯಾಸದ ಕಾಲದ ಕುರಿತಾಗಿಯೂ ನಾವು ನೋಡ್ತೇವೆ. It was a mystery. Read Ephesians 3 verse 4. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನ ನಾವು ಓದುವಂತ ಸಂದರ್ಭದಲ್ಲಿ ಅದರ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ತಕ್ಕಂಥವನವಾಗಿದೆ. ಬರೆದದ್ದನ್ನ ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನ ಕುರಿತು ನನಗಿರುವ ಗ್ರಹಿಕೆಯನ್ನ ನೀವು ತಿಳಿದುಕೊಳ್ಳಬಹುದು. Certain things had to happen before the church could come into existence. ಕೆಲವು ಸಂಗತಿಗಳು ಸಭೆಯು ಅದು ಸ್ಥಾಪಿಸುವುದಕ್ಕೆ ಮುಂಚಿತವಾಗಿ ಕೆಲವು ಸಂಗತಿಗಳು ಆಗಬೇಕಾಗಿತ್ತು. The incarnation of Jesus Christ, ಕರ್ತನಾದಂತ ಯೇಸು ಕ್ರಿಸ್ತನ ಆತನು ಬರುವಿಕೆ, ನರಾವತಾರವೆತ್ತಿ ಬರ್ತಕ್ಕಂತಹದ್ದು, his incarnation, ಆತನ ನರಾವತಾರ, ಆತನ ಮರಣ,
his death, ಆತನ ಮರಣ, his burial, ಆತನ ಸಮಾಧಿ ಆಗುವಂತಹದ್ದು, and his burial and resurrection. His resurrection and ascension. ಮತ್ತು ಆತನ ಪರಲೋಕಕ್ಕೆ ಏರಿ ಹೋಗ್ತಕ್ಕಂತಹದ್ದು. He had to be glorified through all of that before the church could start. ನಾವು ಈ ಎಲ್ಲಾ ಸಂಗತಿಯ ಕುರಿತಾಗಿ ನಾವು ಮಹಿಮೆಯನ್ನ ನಾವು ಸಲ್ಲಿಸ್ತಕ್ಕಂಥವರಾಗಿರಬೇಕು. ಯಾಕಂದ್ರೆ ಸಭೆ ಅದು ಪ್ರಾರಂಭವಾಗುವುದಕ್ಕೆ ಮುಂಚೆ ಆಗಿರ್ತಕ್ಕಂಥ ಸಂಗತಿಗಳು. So there is a distinct time for the church from Israel. ಅದಕ್ಕೋಸ್ಕರವಾಗಿ ಇಸ್ರಾಯೇಲರಿಗಿಂತಲೂ ಒಂದು ನಿಗದಿತವಾದಂತಹ ಒಂದು ಸಮಯದ ಒಂದು ಸಂಗತಿ ಸಭೆಗೆ ಇರತಕ್ಕಂಥದ್ದಾಗಿತ್ತು. Look at Ephesians chapter 1 verse 20. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನ ನಾವು ನೋಡ್ತಕ್ಕಂಥವನ್ನವಾಗಿರೋಣ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನ ಬದುಕಿಸಿ ಪರಲೋಕದೊಳಗೆ 21 also brother 20. 20ನೇ ವಚನ ಮಾತ್ರ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ. I think you have to read the balance also. ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡಿರುವವರೆಲ್ಲರ ಮೇಲೆಯೂ ಆತನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. This had to happen before the church could be formed. ಈ ಒಂದು ಸಂಗತಿಯು ಅದು ಸಭೆಯು ಅದು ಪ್ರಾರಂಭವಾಗುವುದಕ್ಕೋಸ್ಕರವಾಗಿ ನಡೆಯುವಂತ ಒಂದು ಸಂಗತಿಯಾಗಿತ್ತು. So there is a distinct time for the church from Israel. ಅದಕ್ಕೋಸ್ಕರವಾಗಿ ಇಸ್ರಾಯೇಲ್ಗಿಂತಲೂ ಸಭೆಗೆ ಒಂದು ಕಾಲದ ಒಂದು ಸಂಗತಿ ಇರ್ತಕ್ಕಂಥದ್ದಾಗಿತ್ತು. In Ephesians 4:7-12 we see the ascended Christ has given gifts to God's people in the church. ಈ ಒಂದು ಪರಲೋಕವನ್ನ ಏರಿ ಹೋದಂತ ಒಂದು ಕ್ರಿಸ್ತನು ಸಭೆಗೆ ಅನೇಕ ನಿರ್ವಹಣೆಗೋಸ್ಕರವಾಗಿ ಅನೇಕರು ಕೆಲವು ವರಗಳನ್ನ ಕೊಡ್ತಕ್ಕಂಥ ಸಂಗತಿಯನ್ನ ನಾವು ಎಫೆಸದವರಿಗೆ 4ನೇ ಅಧ್ಯಾಯ 7ನೇ ವಚನದಿಂದ 12ನೇ ವಚನದವರೆಗೆ ನಾವು ನೋಡ್ತೇವೆ. Maybe we'll read 7 and 8. 7 ಮತ್ತು 8ನೇ ವಚನವನ್ನ ನಾವು ನೋಡೋಣ. Ephesians 4, 7 and 8. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ ಮತ್ತು 8ನೇ ವಚನ. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡಿಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನ ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. So the death, the burial, the resurrection, the ascents, and the giving of the gifts through the Holy Spirit all had to happen before the church could be formed. ಸಭೆಯು ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಕರ್ತನಾದಂತಹ ಯೇಸು ಕ್ರಿಸ್ತನ ಅವತಾರ ಎತ್ತಿ ಬಂದಂತಹದ್ದು, ಆತನು ಇಲ್ಲಿ ಜೀವಿಸಿದಂತಹದ್ದು, ಆತನು ಸಮಾಧಿಯಾಗಿ ಆತನು ಪುನರುತ್ಥಾನ ಹೊಂದಿ ಆತನು ಪರಲೋಕಕ್ಕೆ ಏರಿ ಹೋಗಿ ಆತನು ಆ ಸಭೆಯಲ್ಲಿ ಅನೇಕ ವಿಶ್ವಾಸಿಗಳಿಗೆ ಆತನು ಅನೇಕ ರೀತಿಯಾದಂತಹ ಕೃಪಾವರಗಳನ್ನ ಆತನು ಕೊಡುವುದರ ಮೂಲಕವಾಗಿ ಕೊಡುವುದು ಸಭೆಯ ಒಂದು ಪ್ರಾರಂಭದ ಒಂದು ಅಸ್ಥಿವಾರವಾಗಿ ಅದಿರ್ತಕ್ಕಂಥದ್ದಾಗಿತ್ತು. The giving of the gifts happened when the Holy Spirit descended on the day of Pentecost. ಪಂಚಾಶತ್ತಮನ ದಿವಸದಲ್ಲಿ ಈ ಒಂದು ಸಂಗತಿ ಅದು ಪರಿಶುದ್ಧಾತ್ಮನಿಂದ ಅದು ಕೊಡಲ್ಪಟ್ಟಂತಹ ಒಂದು ಸಂಗತಿ ಆಯಿತು. That is why in Matthew 16:18, when the Lord made the first reference to the church, he said, I will build my church. It is future tense. ನಾವು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ನಾನು ಈ ಕಂಡೆಯ ಮೇಲೆ ನನ್ನ ಸಭೆಯನ್ನ
ಕಟ್ಟುವೆನು ಎಂಬುದಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ತಿಳಿಸುವಂತ ಸಂಗತಿಯಲ್ಲಿ it is future tense. ಇದು ಭವಿಷ್ಯತ್ ಒಂದು ಕಾಲದ ಕುರಿತಾಗಿರ್ತಕ್ಕಂಥ ಸಂಗತಿಯಾಗಿ ಉಂಟು. Even after his resurrection in Acts 1:5, it was still future. ನಾವು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಚನದಲ್ಲಿಯೂ ಸಹ ನಾವು ನೋಡ್ತಕ್ಕಂಥ ಸಂಗತಿಯನ್ನ ಭವಿಷ್ಯತ್ ಕಾಲದಲ್ಲಿ ನಡೆಯುವಂತ ಒಂದು ಸಂಗತಿಯ ಕುರಿತಾಗಿಯೇ ನಾವು ನೋಡ್ತಕ್ಕಂಥವು ನಾವಾಗಿದ್ದೇವೆ. ಹೀಗಿರಲಾಗಿ ಆತನು ಅವರೊಂದಿಗೆ Acts 1:5. 4 ಮತ್ತು 5ನೇ ವಚನ ಕನ್ನಡ ಭಾಷೆಯಲ್ಲಿ ಜೊತೆಯಾಗಿ ಉಂಟು. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನ ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. So in Matthew 16:18, it is future. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ ಅದು ಭವಿಷ್ಯತ್ತಿನ ಕುರಿತಾಗಿರತಕ್ಕಂಥ ಸಂಗತಿ. In Acts 1:5, it is still future. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಚನದಲ್ಲಿಯೂ ಸಹ ಅದು ಭವಿಷ್ಯತ್ತಿನ ಸಂಗತಿಯ ಕುರಿತಾಗಿಯೇ ಉಂಟು. But look at 1 Corinthians 12:13. ಆದರೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13 ಬ್ರದರ್ 1:3 verse 13. 13ನೇ ವಚನ, ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕೆ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. Now what tense is this? In Matthew 16:18 and Acts 1:5, it is future. In 1 Corinthians 12:13, what is the tense? ಇದು ಯಾವ ಕಾಲದಲ್ಲಿ ಈ ಒಂದು ಓದಿದಂತ ವಾಕ್ಯ ಭಾಗ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ ಅದು 16ನೇ ಅಧ್ಯಾಯ 18ನೇ ವಚನ ಮತ್ತು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಚನ ಇದೆಲ್ಲವೂ ಸಹ ಭೂತಕಾಲದಲ್ಲಿ ಕೊಡಲ್ಪಟ್ಟಿತ್ತು. ಈ ವಾಕ್ಯವು ಯಾವ ಕಾಲದಲ್ಲಿ ಕೊಡಲ್ಪಟ್ಟಿರ್ತಕ್ಕಂಥದ್ದಾಗಿದೆ? It is past tense. ಇದು ಭೂತಕಾಲದಲ್ಲಿ ಕೊಡಲ್ಪಟ್ಟ ಒಂದು ಸಂಗತಿಯಾಗಿ ಉಂಟು. The other place, the promise is for future. ಈ ಉಳಿದ 2 ಭಾಗಗಳು ಅದು ಮುಂದೆ ನಡೀತಕ್ಕಂಥ ಭವಿಷ್ಯತ್ತಿನಲ್ಲಿ ನಡೀತಕ್ಕಂಥ ಸಂಗತಿಯಾಗಿರ್ತಕ್ಕಂಥದ್ದಾಗಿದೆ. But when Paul is writing to the Corinthian believers, he's telling we are all baptized by the Holy Spirit. So it is already happened. ನಾವು ಇಲ್ಲಿ ಪೌಲನು ಆತನು ಕೊರಿಂಥದವ ವಿಶ್ವಾಸಿಗಳೇ ಬರತಕ್ಕಂಥ ಸಂಗತಿಯಲ್ಲಿ ನಾವು ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಎಂಬುದಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಡೆದಿರ್ತಕ್ಕಂಥ ಸಂಗತಿಯ ಕುರಿತಾಗಿ ಆತನು ತಿಳಿಸ್ತಾನೆ. When did that happen? ಯಾವಾಗ ಅದು ಆಯ್ತು? On the day of Pentecost in Acts chapter 2. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 50ಮ ದಿವಸದಲ್ಲಿ ಯಾವ ಒಂದು ಸಂಗತಿ ಅದು ಆಯ್ತು? Also look at Acts chapter 11 verse 15. ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 15ನೇ ವಚನವನ್ನ ನೋಡ್ರಿ. 15ನೇ ವಚನ ಬ್ರದರ್ 15 and 16. Chapter 11, 15 and 16. 15ನೇ ವಚನ 11ನೇ ಅಧ್ಯಾಯ 15 ಮತ್ತು 16ನೇ ವಚನ ನೋಡಿಕೊಳ್ಳೋಣ. ನಾನು ಮಾತಾಡುವುದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು. ಆಗ ಯೋಹಾನನಂತೂ ನೀರಿನ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಪವಿತ್ರಾತ್ಮದಲ್ಲಿ ದೀಕ್ಷಾಸ್ನಾನವಾಗುವುದು ಎಂದು ಯೇಸು ಸ್ವಾಮಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು. ಮತ್ತು ದೇವರು ಕರ್ತನಾಗಿರುವ You know the context of Acts. 15 ಮತ್ತು 16. Finish it. If you know the context of Acts chapter 11, ಈ ಒಂದು 11ನೇ ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯದ ಒಂದು ಹಿನ್ನೆಲೆ ಏನಂದ್ರೆ
We have to understand Acts chapter 10. ನಾವು ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. That is where Peter went to Cornelius' house, who was a Gentile. ಈ ಒಂದು ಅನ್ಯ ದೇಶದವನಾದಂತ ಕೊರ್ನೇಲಿಯನ ಮನೆಗೆ ಪೇತ್ರನು ಆತನು ಹೋಗ್ತಕ್ಕಂತ ಒಂದು ಸಂಗತಿಯಲ್ಲಿ ನಾವು ನೋಡ್ತೇವೆ. Actually, Peter was not willing to go if God has not shown him a vision in chapter 10. ನಾವು 10ನೇ ಅಧ್ಯಾಯದಲ್ಲಿ ಪೇತ್ರನು ಆತನ ಮನೆಗೆ ಆತನಿಗೆ ಹೋಗುವುದಕ್ಕೆ ಆತನಿಗೆ ಇಷ್ಟವಿಲ್ಲದಿರ್ತಕ್ಕಂಥವನು ಆತನು ಆಗಿದ್ದನು. ಆದರೆ ದೇವರು ಆತನಿಗೆ ಒಂದು ದರ್ಶನವನ್ನ ಆತನು ಕೊಡುವುದರ ಮೂಲಕವಾಗಿ ಆತನು ಆ ಒಂದು ತೀರ್ಮಾನವನ್ನು ಆತನು ತೆಗೆದುಕೊಂಡು ಆತನು ಹೋಗುತ್ತಾನೆ. So finally, when went to Cornelius' house, Cornelius and his household, many people were gathered there. ಆತನು ಕೊರ್ನೇಲಿಯನ ಮನೆಗೆ ಹೋದಂತ ಸಂದರ್ಭದಲ್ಲಿ ಕೊರ್ನೇಲಿಯನು ಆತನ ಮನೆಯವರು ಇನ್ನು ಅನೇಕರು ಆ ಮನೆಯಲ್ಲಿ ಸೇರಿ ಬಂದಂತವರಾಗಿದ್ದರು. They were Gentile people. ಅವರು ಅನ್ಯ ಜನರು ಅವರಾಗಿದ್ದರು. Peter took some of the Jewish believers also with him when he went to that house. ಆ ಒಂದು ಮನೆಗೆ ಆತನು ಪೇತ್ರನು ಹೋಗ್ತಕ್ಕಂತ ಸಂದರ್ಭದಲ್ಲಿ ಆತನು ಅನೇಕ ಈ ಒಂದು ಯಹೂದ್ಯ ಜನರನ್ನು ಆತನು ಕರೆದುಕೊಂಡು ಆತನು ಹೋಗುವಂತವನು ಆತನು ಆಗಿದ್ದಾನೆ. Jewish believers, Jewish Christians. ಆ ಯಹೂದ್ಯ ವಿಶ್ವಾಸಿಗಳು, ಯಹೂದ್ಯ ಕ್ರೈಸ್ತರನ್ನ ಆತನು ಕರೆದುಕೊಂಡು ಹೋಗುತ್ತಾನೆ. When Peter preached the gospel, when they believed, the Holy Spirit came and they began to speak in other tongues, and Peter was surprised. ಈ ಒಂದು ಸಮಯದಲ್ಲಿ ಪೇತ್ರನು ಆತನು ಸುವಾರ್ತೆಯನ್ನು ಆತನು ತಿಳಿಸಿದಂತ ಸಂದರ್ಭದಲ್ಲಿ ಅವರು ಈ ಒಂದು ಆ ಒಂದು ಸುವಾರ್ತೆಯನ್ನು ಸ್ವೀಕರಿಸಿದ ನಂತರವಾಗಿ ನಾನಾ ಭಾಷೆಯಲ್ಲಿ ವಿಧ ಭಾಷೆಯಲ್ಲಿ ಅವರು ಮಾತನಾಡುವುದಕ್ಕೆ ಅವರು ಪ್ರಾರಂಭಿಸಿದರು ಎಂಬುದಾಗಿ ನಾವು ನೋಡ್ತೇವೆ. The Holy Spirit came on them. ಆ ಪರಿಶುದ್ಧಾತ್ಮನು ಅವರ ಮೇಲೆ ಬಂದನು. Now Peter said, how can I deny water baptism for them? They have believed, they received the Holy Spirit, same like we got it in the beginning. ಈಗ ಆತನು ಪೇತ್ರನಾಥನು ತಿಳಿಸ್ತಕ್ಕಂಥವನಾಗಿದ್ದಾನೆ. ಅವರ ಮೇಲೆ ಪರಿಶುದ್ಧಾತ್ಮನ ಆತನು ಬಂದನು. ಯಾಕೆ ಈಗ ನೀರಿನ ಮೂಲಕವಾಗಿ ಅವರಿಗೆ ದೀಕ್ಷಾ ಸ್ನಾನವಾಗಬಾರದು? ನಮಗೂ ಸಹ ಹಿಂದೆ ಈ ರೀತಿಯಾಗಿ ಆಗಿರ್ತಕ್ಕಂಥದ್ದಾಗಿದೆ ಅಲ್ಲವೇ ಎಂಬುದಾಗಿ ಆತನು ತಿಳಿಸ್ತಾನೆ. So he remembered the words of John the Baptist and the Lord Jesus Christ in Acts 1:5 that you will receive the Holy Spirit's baptism. ಅದಕ್ಕೋಸ್ಕರವಾಗಿ ಆತನು ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಚನದಲ್ಲಿ ಆತನು ಜ್ಞಾಪಕ ಪಡಿಸ್ತಕ್ಕಂಥದ್ದು ಏನಂತಂದ್ರೆ ಆ ಪರಿಶುದ್ಧಾತ್ಮನ ಮೂಲಕ ಪರಿಶುದ್ಧಾತ್ಮನ ದೀಕ್ಷಾ ಸ್ನಾನ ನಿಮಗೆ ಆಗಿರುವ ಒಂದು ದೆಸೆಯಿಂದ ಎಂಬುದಾಗಿ ಆತನು ತಿಳಿಸ್ತಾನೆ. ನೀರಿನ ಮೂಲಕವಾಗಿ ಆತಕ್ಕಾಗಿ ಆಗಬಾರದು. So believers, so the day of Pentecost was the day when the Holy Spirit came and they were baptized in the Holy Spirit and the New Testament church started. ಪಂಚಾಶತ್ಮದ ದಿವಸದಲ್ಲಿ ಪರಿಶುದ್ಧಾತ್ಮನು ಅವರ ಮೇಲೆ ಬಂದು ಆ ಪರಿಶುದ್ಧಾತ್ಮನ ಮೂಲಕವಾಗಿ ಅವರಿಗೆ ದೀಕ್ಷಾ ಸ್ನಾನ ಅದು ಆಯಿತು. And the church started there. ಅಲ್ಲಿ ಸಭೆಯಲ್ಲಿ ಪ್ರಾರಂಭವಾಯಿತು. But it was only Jewish believers there, the disciples and many Jewish believers. There was no Gentiles there. ಅಲ್ಲಿ ಯಹೂದ್ಯ ವಿಶ್ವಾಸಿಗಳು, ಯಹೂದ್ಯ ಶಿಷ್ಯರು ಇರತಕ್ಕಂಥವರಾಗಿದ್ರು. ಅಲ್ಲಿ ಅನ್ಯ ಜನರು ಇರತಕ್ಕಂಥವರಾಗಿರಲಿಲ್ಲ. So what happened in Cornelius' house was kind of a Pentecost of the Gentiles. ಇಲ್ಲಿ ಕೊರ್ನೇಲಿಯ ಮನೆಯಲ್ಲಿ ಆದಂತ ಒಂದು ಸಂಗತಿ ಏನಂತಂದ್ರೆ ಅಲ್ಲಿ ಪಂಚಾಶತ್ತಮದ ದಿವಸ ಆದ ಹಾಗೆ ಅಲ್ಲಿ ನಡೀತಕ್ಕಂಥ ಸಂಗತಿ ಆಗಿತ್ತು. Peter was surprised and he said, just like we received the Holy Spirit, they also received it. ಅಲ್ಲಿ ಪೇತ್ರನು ಆತನಿಗೆ ಆಶ್ಚರ್ಯವಾಯಿತು. ಹೇಗೆ ನಮಗೆ ಪರಿಶುದ್ಧಾತ್ಮನು ನಾವು ಪಡೆದುಕೊಂಡೆವು, ಅದೇ ರೀತಿಯಾಗಿ ಇವರಿಗೂ ಸಹ ಪರಿಶುದ್ಧಾತ್ಮನು ಆತನು ದೊರೆತನು ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡನು. There was only one day of Pentecost. ಪಂಚಾಶತ್ತಮದ ದಿವಸ ಒಂದೇ ದಿವಸ. The Holy Spirit came on that day. ಆ ದಿವಸದಲ್ಲೇ ಪರಿಶುದ್ಧಾತ್ಮನು ಆತನು ಬಂದನು.
But the effect of that is seen now in the first Gentile convert. ಆದರೆ ಮೊದಲನೇ ಒಂದು ಅನ್ಯರು ಅವರು ಕರ್ತನ ಬಳಿಗೆ ಬರುವುದರಲ್ಲಿ ಪರಿಶುದ್ಧಾತ್ಮನು ಬರುತ್ತಕ್ಕಂತ ಪವಿತ್ರಾತ್ಮನು ಬರುವಂತ ಒಂದು ಸಂಗತಿಯನ್ನು ನಾವು ಗಮನಿಸ್ತೇವೆ. So even the Holy Spirit came down at the day of Pentecost, a kind of Pentecost repeated in Cornelius' house. ಪಂಚಾಶತ್ತಮದಲ್ಲಿ ಪವಿತ್ರಾತ್ಮನು ಬಂದನು, ಅದು ನಿಜವೇ, ಅದು ಮೊದಲನೇದಾಗಿ ಆದಂತ ಸಂಗತಿ. ಆದ್ರೆ ಇಲ್ಲಿ ಪೇತ್ರನು ಆತನು ಕೊರ್ನೇಲಿಯನ ಮನೆಗೆ ಆತನು ಬಂದಂತ ಸಂದರ್ಭದಲ್ಲಿ ಸುವಾರ್ಥ ಸಾರೋಣವಾದಾಗ ಅನ್ಯ ಜನರು ಅವರು ಕರ್ತನನ್ನ ಕಂಡುಕೊಂಡ ನಂತರವಾಗಿ ಪವಿತ್ರಾತ್ಮನು ಮೊದಲನೇದಾಗಿ ಅವರ ಮೇಲೆ ಬರ್ತಕ್ಕಂತ ಒಂದು ಸಂಗತಿಯನ್ನ ನೋಡ್ತೇವೆ. In Acts 11, some of the Jewish people were not happy that Peter went to a Gentile's house and ate with them. 11ನೇ ಅಧ್ಯಾಯದಲ್ಲಿ ಅಪೊಸ್ತಲ ಕೃತ್ಯಗಳು ಪೇತ್ರನು ಒಬ್ಬ ಅನ್ಯ ಜನರ ಮನೆಗೆ ಆತನು ಹೋಗಿ ಆತನು ಊಟ ಮಾಡ್ತಕ್ಕಂಥ ಸಂಗತಿ ಯಹೂದ್ಯರಿಗೆ ಅಷ್ಟು ಇಷ್ಟವಾಗದೆ ಇರತಕ್ಕಂಥ ಸಂಗತಿಯಾಗಿತ್ತು ಎಂಬುದಾಗಿ ನಾವು ನೋಡ್ತಕ್ಕಂಥವನ್ನವಾಗಿದ್ದೇವೆ. So Peter is explaining that just like we received the Holy Spirit, these people also received the Holy Spirit, and then they understood that the church include both believing Jews and believing Gentiles. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ನೋಡ್ತಕ್ಕಂಥ ಸಂಗತಿ ಏನಂದ್ರೆ, ಹೇಗೆ ಪೇತ್ರನು ಆತನು ತಿಳಿಸ್ತಕ್ಕಂಥ ಸಂಗತಿ, ನಮಗೆ ಪರಿಶುದ್ಧಾತ್ಮನು ಯಾವ ರೀತಿಯಾಗಿ ಆತನು ಪಂಚಾಶತ್ಮ ದಿವಸದಲ್ಲಿ ಬಂದನು, ಅದೇ ರೀತಿಯಾಗಿ ಈಗಲೂ ಸಹ ಹೊಸದಾಗಿ ಬಂದಂತ ಅನ್ಯ ಜನರಿಗೂ ಸಹ ಪರಿಶುದ್ಧಾತ್ಮನು ಬಂದನು ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಬಹಳವಾಗಿ ಆತನು ಸ್ಪಷ್ಟವಾಗಿ ಆತನು ಅನ್ಯ ಜನರಿಗೂ ಮತ್ತು ಯಹೂದ್ಯರಿಗೂ ಆತನು ಎಲ್ಲರಿಗೂ ಎರಡು ಜನಾಂಗದವರ ಮೇಲೆಯೂ ಸಹ ಪರಿಶುದ್ಧಾತ್ಮನು ಬರುತ್ತಾನೆ ಎಂಬುದಾಗಿರ್ತಕ್ಕಂಥ ಸಂಗತಿಯನ್ನ ಆತನು ಬಹಳ ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ. So church has a distinct character from Israel. ಇಸ್ರಾಯೇಲರಿಗಿಂತಲೂ ಸಹ ಸಭೆಯು ವಿಭಿನ್ನವಾದಂತ ಕಾಲಘಟ್ಟದಲ್ಲಿ ಇರ್ತಕ್ಕಂಥದ್ದಾಗಿದೆ. The distinct character, ಈ ಒಂದು ವಿಭಿನ್ನವಾದಂತ ಗುಣದಲ್ಲಿಯೂ ಇರ್ತಕ್ಕಂಥದ್ದಾಗಿದೆ. a distinct time, ಈ ಒಂದು ವಿಭಿನ್ನವಾದಂತ ಕಾಲಘಟ್ಟಗ. It is also distinct that in the New Testament, natural Israel and Gentiles were contrasted even after the church established. Let me put it this way: Sabhe prarambhisida anantaru ಸ್ವಾಭಾವಿಕ ಇಸ್ರಾಯೇಲರನ್ನು ನಾವು ನೋಡುವರಾಗಿದೆ ಬೈಬಲ್ ಅಲ್ಲಿ. ಸೊ ಚರ್ಚ್ ಇಸ್ ನಾಟ್ ರಿಪ್ಲೇಸಿಂಗ್ ಇಸ್ರೇಲ್. ನಾವು ಸಭೆಯು ಅದು ಪ್ರಾರಂಭವಾದಂತ ಸಂದರ್ಭದಲ್ಲಿ ಅದು ಯಹೂದ್ಯರಿಗೆ ಸೀಮಿತವಾದಂತ ಒಂದು ಸಭೆಯಾಗಿರ್ತಕ್ಕಂಥದ್ದಾಗಿತ್ತು. ಆದರೆ Brother, I will clarify it. Yeah. Okay. Even after the church is both the Jews and Gentiles, as we read in 1 Corinthians 12:13. ನಾವು ಈ ಒಂದು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಂತ ಪ್ರಕಾರವಾಗಿ ಸಭೆಯು ಪ್ರಾರಂಭವಾದಂತ ಸಂಗತಿಯನ್ನ ಅಲ್ಲಿ ನಾವು ನೋಡ್ತೇವೆ. ಸಭೆ ಅಂದರೆ ಯಹೂದ್ಯರು ಗ್ರೀಕರಾಗಿ ವ್ಯತ್ಯಾಸವಿಲ್ಲ. ಈ ಸಭೆ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಯಹೂದ್ಯರು ಮತ್ತು ಗ್ರೀಕರು ಎಂಬುದಾಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲದೆ ಇರ್ತಕ್ಕಂಥದ್ದು. ಬಟ್ ಆಫ್ಟರ್ ದ ಚರ್ಚ್ ಸ್ಟಾರ್ಟೆಡ್, ಆದ್ರೆ ಸಭೆಯು ಪ್ರಾರಂಭವಾದ ನಂತರವಾಗಿ we still see the natural ಇಸ್ರೇಲ್ ಜನಾಂಗ ಇನ್ನೂ ಇರುವುದು ನಾವು ನೋಡುವರಾಗಿದ್ದೇವೆ. ಸೊ ಚರ್ಚ್ ಇಸ್ ನಾಟ್ ರಿಪ್ಲೇಸಿಂಗ್ ಇಸ್ರೇಲ್. ಇಸ್ರಾಯೇಲರು ಇನ್ನೂ ಇರತಕ್ಕಂತ ಸಂಗತಿಯನ್ನ ನಾವು ಗಮನಿಸುವಂತವರಾಗಿದ್ದೇವೆ. So the truth is, church did not replace Israel. ಆದರೆ ಸಭೆಯ ಮೂಲಕವಾಗಿ ಇಸ್ರಾಯೇಲರನ್ನ ಸಭೆಯೋದು ಅವರನ್ನ ಹೊರಗೆ ಹಾಕಿತು ಎಂಬುದಾಗಿಂದ ಅರ್ಥವಲ್ಲ. ಸಭೆ ಬಂದ ಮೇಲೆ ಸ್ವಾಭಾವಿಕ ಇಸ್ರೇಲ್ ಇಲ್ಲ ಎಂದಲ್ಲ, ಅವರು ಇನ್ನೂ ಇದ್ದಾರೆ. They are still there. So church is different from Israel. ಸಭೆಯು ಬಂದ ನಂತರವಾಗಿ ಸ್ವಾಭಾವಿಕವಾದಂತ ಇಸ್ರಾಯೇಲರು ಇಲ್ಲ ಎಂಬುದಾಗಿರ್ತಕ್ಕಂಥ ಅರ್ಥ ಅಲ್ಲ. Look at 1 Corinthians 10:32. With this I'll close today.
ಮೊದಲನೇ ಕೊರಿಂಥದವರಿಗೆ ಬರೆದ First ಪತ್ರಿಕೆ Corinthians 10:32. 32. 32ನೇ ವಚನ. ಯಹೂದ್ಯರಾಗಲಿ ಗ್ರೀಕರಾಗಲಿ ದೇವರ ಸಭೆಯಾಗಲಿ ವಿಘ್ನವಾಗಿರಬೇಡ್ರಿ. So ಯಹೂದ್ಯರಾಗಲಿ today there are three group of people in the world. ದೇವರ ಸಭೆಗಾಗಲಿ ವಿಘ್ನವಾಗಬೇಡ್ರಿ. So in today's age there are three group of people in the world. ಈ ಲೋಕದಲ್ಲಿ ಮೂರು ರೀತಿಯಾದಂತಹ ಒಂದು ಗುಂಪಿನ ಜನರು ಈ ಕಾಲದಲ್ಲಿ ಉಂಟು. In this present age, ಈ ಒಂದು ಪ್ರಸ್ತುತ ಯುಗದಲ್ಲಿ the natural Israel is still there. ಸ್ವಾಭಾವಿಕವಾದಂತ ಇಸ್ರಾಯೇಲ್ರು ಇದ್ದಾರೆ. The Gentile people are there. ಅನ್ಯ ಜನರು ಇರತಕ್ಕಂಥವರಾಗಿದ್ದಾರೆ. But from Israel and Gentiles, a new group came into existence. That is the church. ಇಸ್ರಾಯೇಲರು ಮತ್ತು ಗ್ರೀಕರು ಇವರ ಮಧ್ಯದಲ್ಲಿ ಹೊಸ ಒಂದು ಗುಂಪು ಪ್ರಾರಂಭವಾಯಿತು. ಆ ಒಂದು ಗುಂಪು ಯಾವುದಂದ್ರೆ ಅದು ಸಭೆ ಎಂಬುದಾಗಿರ್ತಕ್ಕಂಥದ್ದು. Believing Jews and believing Gentiles together makes up the body of Christ. ನಂಬುವಂತ ಇಸ್ರಾಯೇಲರು ನಂಬುವಂತ ಗ್ರೀಕರು ಅದು ಒಂದು ಸಭೆಯನ್ನಾಗಿ ಅದು ಹುಟ್ಟು ಹಾಕಿ ಸಭೆ ಇರತಕ್ಕಂಥದ್ದಾಗಿದೆ. So this is a clear teaching when we understand the difference in dispensation. ಈ ಒಂದು ಯುಗಗಳಲ್ಲಿ ಇರತಕ್ಕಂಥ ವ್ಯತ್ಯಾಸದ ಕುರಿತಾಗಿರತಕ್ಕಂಥ ಸಂಗತಿಯನ್ನ ನಾವು ಅರ್ಥ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ವಿಷಯಗಳನ್ನ ನಾವು ತಿಳಿದುಕೊಳ್ತಕ್ಕಂಥವನ್ನಾಗಿದ್ದೇವೆ. People don't understand, rightly divide the word of God, get into confusion. That is the Christendom today. ಈ ದಿವಸದ ಕ್ರೈಸ್ತ ಪಂಗಡಗಳು ಎಂಬುದಾಗಿ ಹೇಳ್ತಕ್ಕಂತಹ ಸಂಗತಿಗಳಲ್ಲಿ ದೇವರ ವಾಕ್ಯವನ್ನ ಸರಿಯಾದಂತ ರೀತಿಯಲ್ಲಿ ವಿಭಾಗಿಸದೆ ಅವರು ನೋಡುವಂತ ಸಂದರ್ಭದಲ್ಲಿ ಅನೇಕ ಗಲಿಬಿಲಿಗೆ ಕಾರಣವಾಗಿ ದಾಟಿ ಹೋಗ್ತಕ್ಕಂತ ಒಂದು ಸಂಗತಿ ನಾವು ನೋಡ್ತಕ್ಕಂಥವನ್ನವಾಗಿದ್ದೇವೆ. In closing, let us thank God for the completed scripture that you and I have in our hand. ನಾವು ಮುಗಿಸುವ ಹಂತದಲ್ಲಿ ನಿನ್ನ ಕೈಯಲ್ಲಿ ನನ್ನ ಕೈಯಲ್ಲಿ ಸಂಪೂರ್ಣವಾದಂತಹ ದೇವರ ವಾಕ್ಯದ ಪ್ರತಿಗಳು ನಮ್ಮ ಕೈಲಿರುವ ದೆಸೆಯಿಂದ ಆತನಿಗೆ ನಾವು ಕೃತಜ್ಞತೆಯುಳ್ಳಂತ ಜನರು ನಾವಾಗಿರೋಣ. Not only that, we have the author of the Bible, the Holy Spirit, indwelling in our heart. ಈ ಒಂದು ದೇವರ ವಾಕ್ಯವನ್ನ ಬರೆದಿರ್ತಕ್ಕಂತ ಪರಿಶುದ್ಧಾತ್ಮನು ಆತನು ನಮ್ಮೊಳಗೆ ವಾಸ ಮಾಡ್ತಕ್ಕಂಥವನು ಸಹ ಆತನು ಆಗಿದ್ದಾನೆ. Remember the Ethiopian eunuch when he was going from Jerusalem to Ethiopia. On the way he was reading, but he couldn't understand. ಈ ಒಂದು ಕಂಚುಕಿಯು ಆತನು ಯೆರೂಸಲೇಮಿನಿಂದ ಅಂತಿಯೋಕ್ಯಕ್ಕೆ ಆತನು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆತನು ದೇವರ ವಾಕ್ಯವನ್ನ ಆತನು ಓದುವಂತ ಸಂದರ್ಭದಲ್ಲಿ ಆತನಿಗೆ ಅರ್ಥವಾಗದೇ ಇರತಕ್ಕಂಥ ಸಂಗತಿ ಆಗಿತ್ತು. He asked the question to Philip the evangelist, how can I understand unless someone interpret, someone explain? ಈ ಒಂದು ಸುವಾರ್ತಿಕನಾದಂತ ಫಿಲಿಪ್ಪನಿಗೆ ಆತನು ಕೇಳ್ತಕ್ಕಂಥ ಪ್ರಶ್ನೆ, ಬೇರೆ ಯಾರಾದರೂ ನನಗೆ ಅರ್ಥವನ್ನ ತಿಳಿಸದೇ ಇದ್ರೆ ಹೇಗೆ ನನಗೆ ತಿಳಿಸ್ಲಿಕ್ಕೆ ಸಾಧ್ಯ, ನನಗೆ ಅರಿಲಿಕ್ಕೆ ಸಾಧ್ಯ? Today we have the Holy Spirit living in us. ಈ ದಿವಸ ಪರಿಶುದ್ಧಾತ್ಮನು ನಮ್ಮೊಳಗೆ ಆತನು ವಾಸ ಮಾಡ್ತಕ್ಕಂಥವನು ಆತನು ಆಗಿದ್ದಾನೆ. We have the completed Bible. ಸಂಪೂರ್ಣ ದೇವರ ವಾಕ್ಯ ನಮ್ಮಲ್ಲಿ ಉಂಟು. Let us take time to study it and rightly divide the word of God and understand and apply that in our life. ನಾವು ದೇವರ ವಾಕ್ಯವನ್ನ ನಾವು ಅಭ್ಯಾಸ ಮಾಡಿ ಅದನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆ ರೀತಿಯಾಗಿ ನಾವು ಜೀವಿಸುವುದಕ್ಕೆ ನಾವು ಪ್ರಯತ್ನಿಸತಕ್ಕಂಥವನ್ನಾಗಿರೋಣ. Let's close by reading 2 Timothy 3:16 and 17 one more time. ಇನ್ನೊಂದು ಸಾರಿ ನಾವು 2ನೇ ತಿಮೋತಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನ ಇನ್ನೊಂದು ಸಾರಿ ನಾವು ಓದಿಕೊಳ್ತಕ್ಕಂಥವನ್ನಾಗಿರೋಣ. 2ನೇ ತಿಮೋತಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. 17 also, brother. 17ನೇ ವಚನ ಸಹ, ಆದದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. May God's name be glorified. Thank you, brother.